ಪೂಜಿಪೆ ಗಜವದನ ಪೂಜಿಪೆ ಗಜವದನ ದಯಾಘನ ಪೂಜಿಪೆ ತವ ಚರಣ ದಯಾಘನ ಪೂಜಿಪೆ ತವ ಚರಣ ದಯಾಘನ ಪೂಜಿಪೆನು ನ ವಿಘ್ನರಾಜನ ಮುಜಗದಿ ವಿಖ್ಯಾತನಾದನ ಪೂಜಿಪೆನು ನ ವಿಘ್ನರಾಜನ ಮುಜಗದಿ ವಿಖ್ಯಾತನಾದನ ರಾಜವೈಭವದಿಂದ ಮೆರೆವನ ರಾಜಿಪ ಗಣನಾಥನ ರಾಜವೈಭವದಿಂದ ಮೆರೆವನ ರಾಜಿಪ ಗಣನಾಥನ ಸಿದ್ಧಿ ಬುದ್ಧಿಯರ ಕಾಂತ ಸದ್ಗುಣವಂತ ಮುತ್ತು ಗೌರಿಗೆ ಸುಪ್ರೀತ ಸದ್ಗುಣವಂತ ಮುತ್ತು ಗೌರಿಗೆ ಸುಪ್ರೀತ ರುದ್ರ ತರಳನ ದೀನನಾಥ ಶುದ್ಧ ಜಲದ ಅಭಿಷೇಕ ಕೈವುತ ರುದ್ರ ತರಳನ ದೀನನಾಥ ಶುದ್ಧ ಜಲದ ಅಭಿಷೇಕ ಮಾಡುತ್ತ ನಿತ್ಯ ಬುದ್ಧಿಯ ನೀಡು ಎನ್ನುತ್ತ ಬೇಡುತ್ತ ಕರ ಮುಗಿಯುತ್ತ ವಿದ್ಯೆ ಬುದ್ಧಿಯ ನೀಡು ಎನ್ನುತ್ತ ಬೇಡುತ್ತ ಕರ ಮುಗಿಯುತ್ತ ಪೂಜಿಪ ಗಜವದನ ದಯಾಘನ ದಯಾಘನ ಪೂಜಿಪ ಗಜವದನ ಪೂಜಿಪೆನು ನ ವಿಘ್ನರಾಜನ ಮೂಜಗದಿ ವಿಖ್ಯಾತನಾದನ ರಾಜವೈಭವದಿಂದ ಮೆರೆವನ ರಾಜಿಪ ಗಣನಾಥನ ಪೂಜಿಪೆ ಗಜವದನ ದಯಾಗನ ಪೂಜಿಪೆ ಪೂಜಿಪೆ ಗಜವದನ ಎಲ್ಲರಿಗೂ ನಮಸ್ಕಾರ. ಮಾರೀಚ ಮಾಯೆ ಏಕವ್ಯಕ್ತಿ ತಾಳಮದ್ದಲೆಗೆ ಎಲ್ಲರಿಗೂ ಸ್ವಾಗತ. ರಾಮಾಯಣದ ಮಾರೀಚ ನಮಗೆಲ್ಲರಿಗೂ ಸುಪರಿಚಿತ. ಅವನು ರಾಮನ ಬಾಣ ತಾಗಿದ ಮೇಲೆ ಅವನು ಕೂಡ ಋಷಿಗಳಂತೆ ಇರುವ ಪ್ರಯತ್ನ ಮಾಡ್ತಾನೆ. ಅವನದೊಂದು ಆಶ್ರಮ. ಅದಕ್ಕೆ ರಾವಣ ಬಂದು ಸೀತಾಪಹಾರಕ್ಕೆ ಅವನಿಂದ ಸಹಾಯವನ್ನು ಬೇಡ್ತಾನೆ. ಸೀತಾಪಹಾರದಲ್ಲಿ ಅವನು ಕೊನೆಗೆ ಸಹಕರಿಸುತ್ತಾನೆ. ಇಷ್ಟೇ ವಿಷಯವನ್ನಿಟ್ಟುಕೊಂಡು ಮಾರೀಚ ಮಾಯೆಯನ್ನು ಪ್ರಸ್ತುತಪಡಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಏಕವ್ಯಕ್ತಿ ತಾಳಮದ್ದಲೆಯ ಕೈಂಕರ್ಯವನ್ನು ಕೈ ಹಿಡಿಸಿದವರು ಶತಾವಧಾನಿ ಆರ್ ಗಣೇಶ್ ಅವರು. ಮಾರೀಚ ಮಾಯೆಯನ್ನು ಕೇಳುಗರೆದುರು ಪ್ರಸ್ತುತಪಡಿಸುತ್ತಿರುವ ಮೊದಲ ಪ್ರಯತ್ನ ಇದು. ಸರದೇರ ಅಪ್ಪಣೆಯನ್ನು ಕೇಳ್ತೇನೆ. ಧರಿಸಿದ ನಾಗ ಮಾರೀಚ
ಮಂತ್ರ ಕಾಷಾಯ ವಸ್ತ್ರ ಧರಿಸಿದ ಮಾರೀಚ ಅರಿವಿಲ್ಲದೆ ಆಧ್ಯಾತ್ಮವ ಬಯಸಿದ ಅರಿವಿಲ್ಲದೆ ಆಧ್ಯಾತ್ಮವ ಬಯಸಿದ ಮರೆಯನು ಮಾನವ ಶರತನ್ನು ಗೆದುದ ಅರಿವಿಲ್ಲದೆ ಆಧ್ಯಾತ್ಮವ ಬಯಸಿದ ಮರೆಯನು ಮಾನವ ಶರತನ್ನು ಗೆದುದ ಅರಿವಿಲ್ಲದೆ ಆಧ್ಯಾತ್ಮವ ಬಯಸಿದ ಮರೆಯನು ಮಾನವ ಶರತನ್ನು ಗೆದುದ ಧರಿಸಿದ ನಾಗ ಮಾರೀಚ ಕಾಷಾಯ ವಸ್ತ್ರ ಸ್ಮರಿಸಿ ಶ್ರೀರಾಮ ಮಂತ್ರ ಧರಿಸಿದ ನಾಗ ಮಾರೀಚ ಕಾಷಾಯ ವಸ್ತ್ರ ಧರಿಸಿದ ನಾಗ ಮಾರೀಚ ನಾನು ವಸ್ತ್ರವನ್ನು ಬದಲಿಸಿದೆ, ವೇಷವನ್ನು ಬದಲಿಸಿದೆ ಅಂತ ಹೇಳಿದರೆ ಅದು ಹೊಸ ಸಂಗತಿಯೇ ಅಲ್ಲ. ಎಷ್ಟು ರೀತಿಯಲ್ಲಿ ಬದಲಿಸಿದ್ದೇನೆ ಅಂತಂದರೆ, ನನ್ನ ಮನೆಯಲ್ಲಿಯೇ ನಾನು ಹೋದರೆ ನಾನು ಮಾರೀಚನೆ ಅಂತ ಹೇಳಬೇಕಾದ ಪರಿಸ್ಥಿತಿ ಬರುವಷ್ಟು ಬಾರಿ ಬದಲಿಸಿದ್ದೇನೆ. ಆದರೆ ಈಗ ಇದು ಆಕಸ್ಮಿಕ. ಕಾಷಾಯ ವಸ್ತ್ರವನ್ನು ಧರಿಸಬೇಕಾಗಿ ಬಂತು. ಅಷ್ಟೇ ಅಲ್ಲ, ಒಂದು ಆಶ್ರಮವನ್ನೂ ಕಟ್ಟಿಕೊಂಡಿರಬೇಕಾದ ಪರಿಸ್ಥಿತಿ ಬಂತು ನನಗೆ. ಒಂದು ಮಾನವಾಸ್ತ್ರ ಎನ್ನುವುದು ಕೇಳಿದರೆ ಅದು ಕರುಣೆಯ ಅಸ್ತ್ರ ಅಂತ ಹೇಳ್ತಾರೆ. ಸಂಗಡ ಇದ್ದವನು ಸುಬಾಹು ಸತ್ತು ಹೋದದ್ದರಿಂದ ನಾನು ಬದುಕಿದ್ದೇನಾದದ್ದರಿಂದ ಅವನ ಕರುಣೆ ಅಂತ ಹೇಳುವ ಅನಿವಾರ್ಯತೆ ಅದಕ್ಕೆ. ಬಂದು ಯಾವುದೋ ತೀರದಲ್ಲಿ ಬಿದ್ದೆದ್ದಾಗ ಇದು ಯಾವುದು ಅಂತ ಗೊತ್ತಾಗಲಿಲ್ಲ. ಆಲದ ಮರದಡಿಯಲ್ಲಿ ಕುಳಿತು ಆಶ್ರಯ ಪಡೆದಾಗ ಗಜಕಚ್ಚಪ ಅಂತ ಹೇಳಿದರು. ಸುತ್ತೆಲ್ಲ ಸನ್ಯಾಸಿಗಳು. ನಾನು ಬದಲಿಸಿಕೊಂಡೆ ವೇಷವನ್ನು. ನನಗೆ ರಾಮ ಎಂಬ ಶಬ್ದವನ್ನು ಹೇಳುವುದು ಕಷ್ಟವೇ ಹೌದು, ಹೆದರಿಕೆ ಆಗುತ್ತದೆ. ಆದರೆ ಉಳಿದವರೆಲ್ಲ ಅದನ್ನೇ ಹೇಳುತ್ತಿರುವುದರಿಂದ ಅವರ ಸಂಗಡ ನಾನು ಸೇರಿಕೊಳ್ಳಬೇಕಲ್ಲ. ನನಗೆ ರಾಮನೆಂದರೆ ನನ್ನ ಸುತ್ತಲಿರುವ ಸನ್ಯಾಸಿಗಳಿಗೆ ಏನು ಕಾಣುತ್ತದೋ ಅದು ಕಾಣುವುದಿಲ್ಲ. ಅವನು ಬಿಟ್ಟ ಬಾಣ. ಯಜ್ಞವನ್ನು ಕೆಡಿಸುವುದಕ್ಕಾಗಿ ಹಾರಿ ಹೋದ. ಏನು ನಮ್ಮ ಶೌರ್ಯ, ಏನು ನಮ್ಮ ಅಧಟು! ಒಂದು ಕ್ಷಣದಲ್ಲಿ, ಒಂದು ಬಾಣದಲ್ಲಿ ನನ್ನನ್ನು ಎತ್ತಿ ಒಗೆದು ಬಿಟ್ಟನಲ್ಲ ಹುಡುಗ. ಅವ ನೆನಪಾಗುತ್ತಾನೆ. ಸತ್ತ ನನ್ನ ತಾಯಿ ನೆನಪಾಗುತ್ತಾಳೆ ತಾಟಕಿ. ಸಂಗಡ ಸತ್ತ ಸುಬಾಹು ನೆನಪಾಗುತ್ತಾನೆ. ಆದರೆ ಇವರು ಹೇಳುವುದು, ಈ ರಾಮ ಹುಟ್ಟಿ ಮೊನ್ನೆ ಆಯಿತು. ಅವ ಹುಟ್ಟುವ ಮೊದಲೇ ಈ ರಾಮ ಮಂತ್ರ ಎನ್ನುವುದಿತ್ತು, ಅದನ್ನು ನಾವು ಪಠಿಸುತ್ತಿದ್ದೇವೆ ಅಂತ. ಈಗ ನಾನು ಹೊಂದಿಕೊಳ್ಳಬೇಕಲ್ಲ. ನಮ್ಮದು ಒಂದು ರಾಜ್ಯ ಅಂತಾದ ಮೇಲೆ ನಮಗೊಬ್ಬ ನಾಯಕ ಅಂತಾದ ರಾವಣ. ಇಲ್ಲಿಯೇ ಅಂದರೆ ಪುಲಸ್ತ್ಯ ಮುನಿಯ ಆಶ್ರಮದಲ್ಲಿ ಬೆಳೆದ ಹುಡುಗರು, ನಿಮ್ಮೊಂದಿಗಾಗದು, ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಹೋಗಿ ಎಲ್ಲಿ ಅಂತ ಕೇಳಿದರೆ ಅವನ ತಾಯಿಗೆ ಕಂಡಿತು ಕೈಕಸಗೆ, ಅದೋ ನೋಡು ಅವ ವಿಮಾನದಲ್ಲಿ ಹಾರುತ್ತಾನೆ ನಿನ್ನ ಅಣ್ಣ ಅಂತ. ಅದನ್ನು ಕಸಿಯಬೇಕು, ಅಷ್ಟು ಸಾಲದು, ಅವನು ಶ್ರೀಲಂಕೆಯನ್ನು ಆಳುತ್ತಾನೆ, ಅದೂ ನಮಗೆ ಬೇಕು. ಅತಿಕ್ರಮಣದಿಂದ ಅದನ್ನು ಗಳಿಸಿಕೊಂಡ ಮೇಲೆ ಎಲ್ಲೆಲ್ಲಿಯೋ ಇದ್ದವರೆಲ್ಲ ಒಟ್ಟಿಗೆ ಸೇರಿದರು, ರಕ್ಕಸ ರಾಜ್ಯ ಅಂತಾಯಿತು. ನಮಗೊಬ್ಬ ನಾಯಕನಾದ. ಅವನು ಹೇಗೆ? ವರಬಲ, ತಪಸ್ಸು, ಯಜ್ಞ ಎಲ್ಲ ಗೊತ್ತಿದ್ದದ್ದೇ ನಮಗೆ. ಎಲ್ಲ ಆದ ಮೇಲೆ, ತಪಸ್ಸನ್ನು ಮಾಡಿ ವರವನ್ನು ಪಡೆದ ಮೇಲೆ 14 ಲೋಕಗಳನ್ನು ದಿಗ್ವಿಜಯ ಮಾಡುತ್ತೇನೆ, ಅಷ್ಟು ಸಾಲದು. ಏನು ವಿದ್ಯೆ ರಕ್ಕಸರದ್ದು? ಸ್ವಭಾವ ಏನು? ಮಾಯೆ.
ಬ್ರಹ್ಮೇಂದ್ರ ಜಾಲ, ಮೃಗೇಂದ್ರ ಜಾಲ, ಸುರೇಂದ್ರ ಜಾಲ, ಎಲ್ಲ ರೀತಿಯದ್ದನ್ನು, ತಿರೋಧಾನವೋ ಪರಕಾಯ ಪ್ರವೇಶವೋ ಎಲ್ಲ ರೀತಿಯ ವಿದ್ಯೆಗಳನ್ನು ಪಡೆದವರು ನಾವು. ಅದರಿಂದಾಗಿ ಬೆಳೆದು ನಿಂತಾಗ ಮತ್ತದೇ ಚಿಂತೆ ನನ್ನ ಅರಸನಿಗೆ, ಏನು ಇವರನ್ನೆಲ್ಲ ಎದುರಿಸುವುದು ಹೇಗೆ ಅಂತ. ಯಾಕೆ ಕಷ್ಟ? ನಾವು ತಪಸ್ಸನ್ನೂ ಮಾಡ್ತೇವೆ, ಬೇಕಿದ್ದರೆ ಯಜ್ಞವನ್ನೂ ಮಾಡ್ತೇವೆ. ಆದರೆ ಯಜ್ಞ ಎಂದರೆ ತ್ಯಾಗ ಅಂತ ಹೇಳಿದರೆ ನಮಗಾಗುವುದಿಲ್ಲ. ಅದು ಈ ಬದುಕಿನಲ್ಲಿ ಭೋಗಕ್ಕಲ್ಲದಿದ್ದರೆ ಯಾಕಿರಬೇಕು? ಸಂಗಡ ಇದ್ದವರನ್ನೆಲ್ಲ ಸಂಘಟಿಸಿ ಮಾತಾಡಿಸಬೇಕು ಅಂತಂದರೆ ಆಗುವುದಿಲ್ಲ. ಇವರಿಗೆ ಸಂಗಡ, ಇವರಿಗೆ ಬೇಕಾದ ಹಾಗೇ ಮಾತಾಡಬೇಕು ನಾನು. ಹಾಗಾಗಿ ನಾನು ಒಂದಷ್ಟು ಕಲಿತುಕೊಂಡಿದ್ದೇನೆ. ಆತ್ಮನೇ ಯಜಮಾನ, ಶ್ರದ್ಧೆಯೇ ಹೆಂಡತಿ. ಹೌದಾ? ಅದು ಆಜ್ಯವಾಗುವಾಗ ಕಾಮವೇ ಆಜ್ಯವಾಗಬೇಕು. ತಪಸ್ಸೆಂದರೆ ಅಗ್ನಿ, ಅದರಲ್ಲಿ ಇದನ್ನು ಇಂಥದ್ದೆಲ್ಲ ಕೆಲವು ಶಬ್ದಗಳನ್ನು ಇವರ ಸಂಗಡ ಕಲಿತಿದ್ದೇನೆ. ಅಧ್ಯಾತ್ಮ ನನ್ನ ವಿದ್ಯೆಯಲ್ಲ, ನನ್ನ ಸ್ವಭಾವವೂ ಅಲ್ಲ ಅದು. ಆದರೂ ಅಭ್ಯಾಸ ಮಾಡಬೇಕು. ಯಾಕೆ? ಬದುಕಬೇಕಲ್ಲ. ಯಾಕೆ ಸಮಸ್ಯೆ ಬಂತು ಅಂತಂದರೆ, ಇಷ್ಟು ಕೋಟಿ ಕೋಟಿ ವರ್ಷಗಳ ಕಾಲ ರಾವಣನ ನಾಯಕತ್ವದಲ್ಲಿ ನಾವು ಇದ್ದಾಗ ನಮ್ಮನ್ನೆದುರಿಸುವುದಕ್ಕೆ ಒಬ್ಬನೂ ಇರಲಿಲ್ಲ. 14 ಲೋಕಗಳಲ್ಲಿ ಒಬ್ಬ ನಮ್ಮ ವಿರುದ್ಧ ಮಾತೆತ್ತಿದ ಘಟನೆ ಇರಲಿಲ್ಲ. ಈ ಪೋರ ಎತ್ತಿದನಲ್ಲ ಬಿಲ್ಲನ್ನು, ಬಾಣವನ್ನು, ಯಜ್ಞ ರಕ್ಷಣೆಗೆ ಅಂತ ವಿಶ್ವಾಮಿತ್ರರು ಕರೆತಂದರಂತೆ. ಈಗ ನಮ್ಮ ಯಜ್ಞ ರಕ್ಷಣೆ ಎಂದರೆ ಯಜ್ಞ ಭಂಗವನ್ನು ಮಾಡುವುದಕ್ಕೆ ಇವ ಎದುರು ನಿಂತನಲ್ಲ, ಈಗೇನು ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಇವರ ಸಂಗಡವೇ ಇರಬೇಕು, ಇವರ ಹಾಗೆಯೇ ಮಾತಾಡಬೇಕು, ಹೇಗೆ ಮೋಸ ಮಾಡಬೇಕು, ಹೊಸ ವೇಷ ಯಾವುದು ಕಟ್ಟಬೇಕು ಎನ್ನುವ ಆಲೋಚನೆಯಲ್ಲಿ ನಾನಿದ್ದೇನೆ. ಯಾಕೆಂದರೆ ರಾವಣನಿಗೊಂದು ಸಮಸ್ಯೆ ಉಂಟು. ಅವನು ಭೋಗಜೀವಿಯೇ. ಒಂದು ಕಾಲದಲ್ಲಿ ಶ್ರಮಪಟ್ಟಿದ್ದ, ತಪಸ್ಸು ಮಾಡಿದ್ದ, 10 ತಲೆಗಳನ್ನು ಅರಿದು ಈಶ್ವರನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತೇನೆ ಅಂತ. ಆದರೆ ಯಾವಾಗ ಸಮೃದ್ಧಿ ದೊಡ್ಡದಾಯಿತೋ, ಸುಖಕ್ಕಾಗಿ ಮನಸ್ಸು ಒಲಿಯಿತೋ, ಈಗ ಅವ ಮತ್ತೆ ತಿರುಗಿ ತಪಸ್ಸು ಮಾಡಿಯಾನು ಎಂಬ ಧೈರ್ಯ ಇಲ್ಲ. ಹಾಗಾಗಿ ಏನು ಮಾಡಬೇಕು? ಮತ್ಯಾರೂ ತಪಸ್ಸು ಮಾಡದೇ ಇದ್ದ ಹಾಗೆ ನೋಡಿಕೊಂಡರೆ ನಮ್ಮ ಆಸ್ತಿ ಶಾಶ್ವತ ಅಲ್ವೋ? ಅದು ವಿಚಾರ ಮಾಡುವುದು. ಇಂದ್ರನನ್ನು ಜಯಿಸುವಂತಹ ಮಗನನ್ನು ಪಡೆದಿದ್ದಾನೆ. ಮತ್ತೆ ಯಾರ ಮನೆಯಲ್ಲಾದರೂ ಅದಕ್ಕಿಂತ ಒಳ್ಳೆ ಮಗು ಹುಟ್ಟಬಹುದಲ್ಲ? ಅದಕ್ಕೇನು ಮಾಡಬೇಕು? ಯಾರೂ ಒಂದು ಒಳ್ಳೆ ಸಂಸಾರ ಮಾಡದೇ ಇದ್ದ ಹಾಗೆ ನೋಡಿಕೊಳ್ಬೇಕು. ಅಷ್ಟಾಗಿ ಒಂದು ಒಳ್ಳೆಯ ಹೆಣ್ಣು ಇದ್ದರೆ ಅವೆಲ್ಲವೂ ರಾವಣನ ಅಂತಃಪುರದಲ್ಲಿ ಇರಬೇಕು. ಇಷ್ಟಾದರೆ ಹುಟ್ಟಿದರೆ ರಾವಣನ ಅಂತಃಪುರದಲ್ಲೇ ಹುಟ್ಟಬೇಕಲ್ವೋ ಒಳ್ಳೆ ಮಗು? ಇದೀಗ ನಮ್ಮ ಆಲೋಚನೆ. ಅದಕ್ಕೆ ಬೇಕಾಗಿ ನಾವೆಲ್ಲ ಹಿರಿಯರು, ಮಾವ ಏನು ಮಾಡುವುದು, ವಿಸ್ತರಿಸುವುದು ಹೇಗೆ ಅಂತ ಕೇಳಿದ. ಶ್ರೀಲಂಕೆ ಒಂದು ದ್ವೀಪವಾಗಿದೆ, ನಮ್ಮ ರಾಜ್ಯ ವಿಸ್ತರಿಸಬೇಕು. ರಾಜ್ಯ ವಿಸ್ತಾರ ಅಂದರೆ ಏನು? ಹೋಗಿ ಒಂದಷ್ಟು ಜಾಗವನ್ನು ಅತಿಕ್ರಮಣ ಮಾಡಿಕೊಂಡಿದ್ದೇವೆ, ಪ್ರದೇಶವನ್ನು. ಅಷ್ಟು ಸಾಲದು. ಒಂದು ಸಿದ್ಧಾಂತ ಬೇಕು ಅತಿಕ್ರಮಿಸುವುದಕ್ಕೆ, ಒಂದು ಕಾರ್ಯಕ್ರಮ ಬೇಕು. ಇದು ಹೀಗೆ ಅಂತ ಹೇಳುವುದಕ್ಕೆ, ಬದುಕು ಭೋಗಕ್ಕಾಗಿದೆ ಅಂತ ಹೇಳಬೇಕು. ಇವರು ಹಸಿವೆಯಾದಾಗ ಹಣ್ಣು ತಿಂತಾರೆ, ಆದರೆ ನಾನು ಹೇಳುವುದು ಅದರಲ್ಲಿ ಹಣ್ಣಿದೆ ಅಂದರೆ ತಿನ್ನುವುದಕ್ಕಾಗಿ ಅಲ್ಲವೋ? ಹಾಗಾಗಿ ಹಸಿವೆಯೇ ಬದುಕು, ತಿನ್ನುವುದೇ ಬದುಕು. ಹೀಗೆ ಬದುಕಬೇಕು. ಅದರಲ್ಲಿ ರುಚಿಯನ್ನು ಹುಡುಕಬೇಕು. ಎಷ್ಟು ಹುಡುಕುತ್ತೀರಿ? ದಿನದಲ್ಲಿ ಹೊಸತನ ಅಂದರೇನು? ಅಡಿಗೆಯಲ್ಲಿಲ್ಲೋ? ಹಾಗಾಗಿ ನಾಲಿಗೆ ಬದುಕಿಸುತ್ತದೆ ಅಂತ. ಇಷ್ಟೆಲ್ಲ ಯಾಕೆ ಹೇಳಿದೆ? ನಮ್ಮ ರಾಜ್ಯ ವಿಸ್ತಾರವಾಗಬೇಕು ಅಂತಾದಾಗ ಎಲ್ಲಿಯವರೆಗೆ ಭಾರತವನ್ನು ಒಂದು ಕಡೆಯಿಂದ, ಸಮುದ್ರದ ತಡಿಯಿಂದ ಗೋದಾವರಿಯವರೆಗೆ ವಿಸ್ತರಿಸಿಕೊಂಡು ಬಂದ ನಮಗೆ ಹೇಗಿತ್ತು? ವಿಸ್ತಾರಕ್ಕೆ ಒಂದೊಂದು ವಿಧಾನವನ್ನು ನಾವು ಕಂಡುಕೊಂಡಿದ್ದು ಹೇಗೆ? ಈ ರಾಮ ಬಂದ ಮೇಲೆ ನಮಗೆ ಕಷ್ಟವಾಗಿದೆ. ಕೋಟಿ ವರ್ಷಗಳ ಕಾಲ ನಾವು ಮಾಡಿದ ಕೆಲಸ ಎಂಥದ್ದು? ಎಲ್ಲಿಂದ ಪ್ರಾರಂಭ ಮಾಡಿದ್ದೇವೆ ನಾವು? ಕಳ್ಳನ ನುಗ್ಗಿದ ರೀತಿ
ಮುನಿವಧುಗಳ ನೋಡಿ ಕೊಲ್ಲೆನೆಂದರೆ ಹಿಂಸೆ ಮಾಡಿ ಕಲ್ಲಣಿಸುವ ಮುನಿವಧುಗಳ ನೋಡಿ ಕೊಲ್ಲೆನೆಂದರೆ ಹಿಂಸೆ ಮಾಡಿ ಬಲ್ಲ ಮಾಯೆಯುಳ್ಳವರ ಸಂಪದವೆಲ್ಲ ಬಿಸಾಡಿ ವಂಚಿಸಿ ಓಡಿ ತಲ್ಲಣಿಸುವ ಮುನಿವಧುಗಳ ನೋಡಿ ಬಲ್ಲನೆಂದರೆ ಹಿಂಸೆ ಮಾಡಿ ಬಲ್ಲ ಮಾಯೆಯುಳ್ಳವರ ಸಂಪದವೆಲ್ಲ ಕೂಡಿ ಕಲ್ಲನ ನೊಗೆದ ರೀತಿ ತಾಪಸ ಮಾಂಸ ಮೆಲ್ಲುವುದೇನು ಪ್ರೀತಿ ತಾಪಸ ಮಾಂಸ ಮೆಲ್ಲುವುದೇನು ಪ್ರೀತಿ ಒಂದು ಕಲ್ಲು ನನೆಸೆದ ಪ್ರೀತಿ ನಮ್ಮವರನ್ನೆಲ್ಲ ಸೇರಿಸಿ ಮೊದಲು ಮಾಡಿದ ಕೆಲಸ ಏನು? ಕಲ್ಲೊಗೆಯುವುದನ್ನು ಕಲಿಸಿದೆವು. ಹೇಗೆ ಕಲ್ಲೊಗೆಯಬೇಕು ಅಂತ. ಕಲ್ಲೊಗೆಯುವುದಕ್ಕೆ ಎಂಥವರ ಮೇಲೆ ಒಗೆಯಬೇಕು? ಋಷಿಗಳ ಮೇಲೆ ಒಗೆಯಬೇಕು, ಮನೆ ಕಟ್ಟಿಕೊಂಡವರ ಮೇಲೆ ಒಗೆಯಬೇಕು. ಕಲ್ಲೊಗೆಯುವುದ ಮೂಲಕ ಭೀತಿಯನ್ನು ಪ್ರಾರಂಭಿಸಬೇಕು. ಇವತ್ತು ಎಲ್ಲಿನಿಂದ ಕಲ್ಲು ಬರುತ್ತದೆ ಅಂತ ಗೊತ್ತಿಲ್ಲ. ಹಾಗೆ ಮನೆಯ ಬಾಗಿಲನ್ನು ಎಲ್ಲಿ ಹಾಕುವುದು ಗೊತ್ತಿಲ್ಲ. ಮನೆಯ ಮೇಲೂ ಕಲ್ಲು ಬೀಳ್ತದೆ. ಹೀಗೆ ಪ್ರಾರಂಭ ಮಾಡಿದೆವಲ್ಲ, ಇಷ್ಟಾದರೆ ಸಾಕು, ನಮಗೊಂದು ರುಚಿ. ರಾವಣ ಕುಂಭಕರ್ಣರು ಅವರ ಎಳೆಯವರಿದ್ದಾಗಲೇ ಋಷಿ ಮಾಂಸವನ್ನು ತಿಂದು ಬೆಳೆದವರು. ನಮಗೂ ಅಷ್ಟೇ ಅದು ರೂಢ್ಯವಾದ ಸಂಗತಿ. ಹೇಗೆ? ಕೋಗಿಲೆ ಮಾವಿನ ಚಿಗುರನ್ನು ತಿಂದಾಗ ಅದರ ಕಂಠ ಅಷ್ಟು ಕೋಮಲವಾಗುತ್ತದೆ. ನಮ್ಮ ದಾಟಿ ಹೇಗೆ? ಆ ಕೋಗಿಲೆಯನ್ನೇ ತಿಂದರೆ ನಮ್ಮ ಕಂಠವೂ ಚೆನ್ನಾಗಿರಬಹುದಲ್ಲ. ಹಾಗಾಗಿ ಈ ಋಷಿಗಳನ್ನೇ ತಿಂದು ನಮ್ಮ ಹಸಿವೆಯನ್ನು ನಾವು ಮುಗಿಸಿಕೊಂಡವರು. ಎಲ್ಲಿ ದಿಗ್ವಿಜಯಕ್ಕೆ ಹೋದರೂ ಅಷ್ಟೇ ಆಹಾರಕ್ಕಾಗಿ ಹುಡುಕಿದವರಲ್ಲ ನಮ್ಮವರು. ಸಿಕ್ಕವರನ್ನು ತಿಂದು ಬದುಕಿದ್ದಾರೆ. ಹಾಗೆ ಋಷಿ ಮಾಂಸವನ್ನು ರೂಢಿ ಮಾಡಿದೆವು. ಇಷ್ಟು ಸಾಕು. ನಮ್ಮ ದ್ವೇಷ ಎಲ್ಲಿ? ಹೊಗೆ ಹಾಕ್ತಾರಲ್ಲ, ಅಲ್ಲಿ ಮೇಲಿನವರಿಗೆ ಒಳ್ಳೆಯದಾಗಲಿ ಅಂತ ಅಲ್ಲಿ ಎಂಜಲುಗಳು ಬೇಕು. ನಮ್ಮವರು ಎಂಜಲುಗಳಿದರೋ ಈ ಮಡಿವಂತರೆಲ್ಲ ಕೆಟ್ಟು ಹೋಯಿತು ಅಂತ ಬಿಟ್ಟು ಹೋಗುತ್ತಾರೆ ಅಲ್ಲಿಗೆ. ಹಾಗಾಗಿ ಒಂದು ಕಲ್ಲೊಗೆಯುವುದು, ಇನ್ನೊಂದು ಉಗುಳುವುದು. ಉಗುಳಿದಲ್ಲಿಗೆ ನಮ್ಮ ವಿಸ್ತಾರವಾಯಿತು. ಇಷ್ಟು ಸಾಕೆ? ಅವರು ಯಾವುದೋ ಬಟ್ಟೆ ತೊಟ್ಟು ನಿಂತಿದ್ದಾರೆ ಅಂತಾದರೆ ಯಜ್ಞ ಕುಂಡದಲ್ಲಿ ಉಗುಳಿದ್ದಷ್ಟೇ ಅಲ್ಲ, ಬಟ್ಟೆಯನ್ನು ಜಗ್ಗಿ ಎಷ್ಟು ಉಟ್ಟಿದ್ದೀರಿ ಅಂತ ನೋಡುವವರು. ಉಟ್ಟ ಬಟ್ಟೆಯೇ ಕಡಿಮೆ, ಅದನ್ನು ಜಗ್ಗಿ ನೋಡಿದ್ದೇವೆ ನಾವು. ಇಷ್ಟಾದರೆ ಸಾಲದು. ನೀವೇನು ಮಾಡ್ತೀರಿ? ಅವರ ಮಕ್ಕಳನ್ನು ಕಾಡಬೇಕಲ್ಲ. ಗಂಡು ಮಕ್ಕಳೆದರು ಹೆಣ್ಣನ್ನು ಇಡುವುದು ನಮ್ಮಲ್ಲುಂಟು, ಅದು ವಿಸ್ತಾರ. ಈ ಮಕ್ಕಳು ಮತ್ತೆ ಅದೇ ಉಪನಿಷತ್ತು, ಅದೇ ವೇದ ಅಂತ ಹೇಳಬಾರದಲ್ಲ. ಅವರೆದುರು ಹೆಣ್ಣು ಮಕ್ಕಳನ್ನು, ಚಂದದ ಹೆಣ್ಣು ಮಕ್ಕಳನ್ನಿಟ್ಟು ದಾದಿ ತಪ್ಪಿಸಿದ್ದೇವೆ. ಆಯಿತು, ಮತ್ತೆ ನಮ್ಮ ಗಂಡು ಮಕ್ಕಳಿಗೇನು ಅಂತಂದರೆ ಮುನಿವಧುಗಳನ್ನು ಕೂಡ ಎತ್ತಿ ಒಯ್ಯುವುದು ಹೇಗೆ ಅಂತ ಆಲೋಚಿಸಿದ್ದೇವೆ. ಅವರೆದುರಿನಲ್ಲಿಯೂ ಯಾವುದೋ ಆಮಿಷಗಳನ್ನು ಒಡ್ಡಿದ್ದೇವೆ. ಸುಂದರವಾದ ಹೂವೊಂದನ್ನು ಕೊಟ್ಟರೂ ಒಂದು ಕ್ಷಣಕ್ಕೆ ಒಲಿದು ಬಿಡಬಹುದಾದ ಹೆಣ್ಣಿನ ಭಾವನೆಗಳೇನು ಎನ್ನುವುದನ್ನು ಹೇಳಿಕೊಟ್ಟಿದ್ದೇವೆ. ಹಾಗೆ ಅವರನ್ನು ಅಪಹರಿಸಿ ತಂದಿದ್ದೇವೆ, ಕಾಡಿದ್ದೇವೆ. ಮನಸ್ಸು ಒಪ್ಪದಿದ್ದರೆ ಅವರನ್ನು ಹೊತ್ತೊಯ್ದಿದ್ದೇವೆ. ನಮ್ಮವರಿಗೆಲ್ಲ ಶಿಕ್ಷಣ ಉಂಟು. ಎಲ್ಲ ಗುಹೆಗಳಲ್ಲೂ ನಮ್ಮವರೇ ಇದ್ದಾರೆ. ಇಲ್ಲಿ ಅರಣ್ಯದಲ್ಲಿ ಇಟ್ಟಿದ್ದೇವೆ. ಇಷ್ಟು ಸಾಕೆ? ಇಂದಿಟ್ಟ ವಸ್ತು ನಾಳೆ ಇಲ್ಲ, ಇಲ್ಲಿಟ್ಟದ್ದು ಅಲ್ಲಿಲ್ಲ.
ಹಾಗೆ ಮಾಯೆಯಲ್ಲಿ ಬಂದು ಅದನ್ನು ಆ ಕಡೆ ಈ ಕಡೆ ಇಟ್ಟು ಅವರನ್ನು ವಂಚಿಸಿದ್ದೇವೆ. ಅಷ್ಟೇ ಏಕೆ, ಗಂಡನ ಬಳಿಯಲ್ಲಿ ಮಲಗಿದವಳು ಏಳುವಾಗ ಅಯ್ಯೋ ನನ್ನ ಪಕ್ಕದಲ್ಲಿ ಮಗನಿದ್ದಾನಲ್ಲ ಅಂತ ಆಶ್ಚರ್ಯ ಪಡುವ ರೀತಿಯಲ್ಲಿ ಅವರನ್ನು ಎತ್ತಿ ಮಲಗಿಸಿದ್ದೇವೆ. ಈ ರೀತಿಯ ಎಲ್ಲ ಸಂಗತಿಗಳನ್ನು ಬಳಸಿದ್ದೇವೆ. ಮಾಯೆಯನ್ನು ಬಳಸಿ ರಾವಣ ರಾಜ್ಯದ ವಿಸ್ತಾರಕ್ಕೆ ಬೇಕಾಗಿ ಇಡೀ ಭೂಮಿಯಲ್ಲಿ ನಾವು ಆಟ ಆಡಿದ್ದೇವೆ. ಅದೀಗ ನಮಗೆ ಸ್ವಭಾವವೇ ಆಗಿದೆ. ನಮ್ಮವರು ಯಾರು ಕೇಳಿದರೂ ಅದನ್ನೇ ಮಾಡಿಯಾರು ಆ ರೀತಿಯಲ್ಲಿ. ಹಾಗಾಗಿ ನಾವು ನಂಬುವವರಿದ್ದರೆ ಹೇಗೆ ನಂಬಿಸ್ತೇವೆ ಅಂತ ಹೇಳಿದರೆ, ಇದೋ ಈ ಮರದ ಹಣ್ಣು ಚೆನ್ನಾಗಿದೆ, ಆದರೆ ಏನು ಮಾಡೋಣ, ನಮ್ಮವರು ಅದರ ಬೇರಿಗೆ ಎಂಜಲು ನೂಕಿದ್ದಾರಲ್ಲ ಅಂತ ಹೇಳಿದರೆ ಹೌದು ಅಂತ ನಂಬಿ ಆ ಮರದ ಹಣ್ಣನ್ನು ತಿನ್ನದವರಿದ್ದಾರೆ. ಇಷ್ಟು ರೀತಿಯ ಕೆಲಸ ಮಾಡಿ ರಾವಣ ರಾಜ್ಯದ ವಿಸ್ತಾರಕ್ಕೆ ನಾವು ಹಂತ ಹಂತವಾಗಿ ಪ್ರಯತ್ನಿಸಿಕೊಂಡು ಬಂದವರು ಹೌದು. ಆದರೆ ಇತ್ತೀಚೆಗೆ ರಾವಣ ನನ್ನ ಕಡೆಯೂ ಬಂದಿಲ್ಲ. ಅವನಿಗೂ ಅಷ್ಟೇ, ಅವನು ಹೋದಲ್ಲೆಲ್ಲ ಭೋಗಕ್ಕಾಗಿ ಇದ್ದವನು. ದಿಕ್ಪಾಲಕರ ಹೆಂಡಿರನ್ನು ಬಿಡದೆ ಕೈ ಹಾಕಿದವನವನು. ಕಂಕುಳಲ್ಲಿ ಕೈ ಹಾಕುವುದು ಅವನಿಗೆ ರೂಢಿ. ಹಾಗೆ ವಾಲಿಯ ಕಂಕುಳಿಗೂ ಕೈ ಹಾಕಿದ್ದನಲ್ಲ, ಕಷ್ಟವಾಯಿತು. ಸಿಕ್ಕಿಬಿದ್ದ. ಆಗ ಅವನೊಡನೆ ಸಂಧಾನ ಮಾಡಿಕೊಂಡ, ಅವನೊಡನೆ ಮೈತ್ರಿ ಮಾಡಿಕೊಂಡ. ಏನೋ ಮಾಡಿ ಆ ಮಟ್ಟಿಗೆ ಗೋದಾವರಿಯವರೆಗಿನ ಪ್ರದೇಶದಲ್ಲಿ ಎಲ್ಲಿಯೂ ಕೂಡ ರಕ್ಕಸರಿಗೆ ಯಾವ ಸಮಸ್ಯೆಯೂ ಇಲ್ಲ ಎನ್ನುವ ಸ್ಥಿತಿಯವರೆಗೆ ನಾವು ತಂದಿಟ್ಟರೆ, ಈ ಹುಡುಗ ಬಂದನಲ್ಲ, ಹುಡುಕಿದೆವು. ಯಾರಿವನು, ಏನಿವನು, ಯಾಕೆ ಹುಟ್ಟಿ ಬಂದ, ಎಲ್ಲವನ್ನು ಅಭ್ಯಾಸ ಮಾಡಬೇಕಾಗಿ ಬಂತು. ರಾವಣನಿಗೆ ಸಮಯ ಇಲ್ಲ, ನಮ್ಮಂಥವರು ಮುಂದಾಗಬೇಕದಕ್ಕೆ. ಹಾಗಾಗಿ ನನ್ನ ಆಶ್ರಮದಲ್ಲಿ ಈ ಶಿಕ್ಷಣಕ್ಕೀಗ ಸಿದ್ಧಾಂತದ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ನಮ್ಮದೇನು ಬದುಕು ಯಾಕಿದೆ? ಹೌದಯ್ಯ, ತಪಸ್ಸು ಬೇಕು, ಎಲ್ಲವೂ ಬೇಕು. ಯಾಕಾಗಿ? ಪಡೆಯುವುದಕ್ಕಾಗಿ. ದೇವರು ಏನು ಕೊಡ್ತಾರೆ ಕೇಳಿದರೆ ಏನೂ ಕೊಟ್ಟಾರು. ಹಾಗಲ್ಲೋ ನನ್ನ ರಾವಣ ಈಶ್ವರ ಕಂಡರೆ ಪಾರ್ವತಿಯನ್ನು ಕೊಡುವಂತ ಬೇಡಿದ್ದು. ಕೊಡುತ್ತಾರೆ ಅಂತ ಆದರೆ ಕೇಳುವುದಕ್ಕೆ ದಾಕ್ಷಿಣ್ಯ ಯಾಕೆ? ಕೇಳಿದ್ದಾನೆ. ಈ ರೀತಿಯಲ್ಲಿ ಬೆಳೆದವರು ನಾವು. ಆದರೆ ಈಗ ಇವನಿಂದ ಸಮಸ್ಯೆಯಾಯಿತಲ್ಲ. ನಂತರ ನೋಡಿದರೆ ಅದು ಅಯೋಧ್ಯೆಯ ಕುವರನ ಕುರಿತು ನಮ್ಮ ಲಕ್ಷ್ಯ ಇತ್ತು. ಏನಾಗುತ್ತದೆ ಅಂತ ಕೇಳಬೇಕು ಅಂತ. ಆದರೆ ಏನಾಯಿತು? ಅವನಿಗೆ ಪಟ್ಟಾಭಿಷೇಕವಾಗಬೇಕು ಎನ್ನುವಾಗ ಮನೆಯಲ್ಲಿ ಏನೋ ಗದ್ದಲವಾಯಿತು. ಅವನು ಅರಣ್ಯವಾಸಕ್ಕೆ ಬಂದ. ತಮ್ಮನನ್ನೂ ಹೆಂಡತಿಯನ್ನು ಕರೆದುಕೊಂಡು ಅರಣ್ಯವಾಸಕ್ಕೆ ಬಂದಿದ್ದಾನೆ ಎಂಬ ಸುದ್ದಿ ಸಿಕ್ಕಿತಲ್ಲ. ನೋಡುವ ಒಮ್ಮೆ ಅಂತ ಅನ್ನಿಸಿತ್ತು. ಏನು ಮಾಡ್ತಾನೆ ಈಗ? ಹೇಗಿದ್ದಾನೆ? ವಂಚಿಸುವುದಕ್ಕಾಗಿ ಮೃಗದ ರೂಪದಲ್ಲಿ ಹೋಗಿ ಮತ್ತಿಬ್ಬರನ್ನು ಸೇರಿಸಿಕೊಂಡು ಅವನೆದುರಿನಲ್ಲಿ ಓಡಾಡಿದ್ದೆ. ಉಳಿದಿಬ್ಬರೂ ಸತ್ತರು. ಈ ಸಾರೆಯೂ ನಾನುಳಿದೆ. ಅಂದರೆ 1 ಲಕ್ಷ ನನಗೆ. ಅವನನ್ನು ಹಾದಿ ತಪ್ಪಿಸಬಹುದೋ ಅಂತ ಪರೀಕ್ಷೆಗೆ ನನ್ನದು. ಯಾಕೆಂದರೆ ಇವನಿರುವವರೆಗೆ ರಕ್ಕಸ ರಾಜ್ಯಕ್ಕೆ ಸಮಾಧಾನ ಇಲ್ಲ. ಹೀಗುಂಟು. ರಾವಣನ ದರ್ಶನವೂ ಇಲ್ಲ. ನಾವಿಲ್ಲಿ ವಿರಕ್ತರಂತೆ ಇದ್ದೇವೆ. ಇದೇನಿದು ಆಶ್ಚರ್ಯ! ಪುಷ್ಪಕ ವಿಮಾನ ಇತ್ತ ಬರ್ತಾ ಇದೆಯಲ್ಲ, ಏನಾಗಿರಬಹುದು? ರಾವಣ ಬಂದನಲ್ಲ, ಯಾವುದೋ ಗಹನವಾದ ಆಲೋಚನೆಯಲ್ಲಿ ಬರ್ತಾ ಇದ್ದಾನೆ. ನಾವು ತಪಸ್ಸಿನ ಮುಖ ಮಾಡೋಣ, ಅವನೇ ಮಾತಾಡಿಸಲಿ. ವಿಕ್ರಮ ಶೌರ್ಯ ಸಂತತ ವೀರ ಮನೋಹರ ವಿಕ್ರಮ ಶೌರ್ಯ ವೀರ ಮನೋಹರ ವಿಕ್ರಮ ಶೌರ್ಯ ಮಾರಂಗ ಶರೀರ ಮನೋಹರ ಕಾರುಣ್ಯ ಸಮುದ್ರ ಗಂಭೀರ
ಮಹಾರಾಜರಿಗೆ ಸ್ವಾಗತ. ರಕ್ಕಸೇಂದ್ರ, ಏನು ರಾವಣ, ಇಷ್ಟು ವಿನಯದಲ್ಲಿ ಬಂದು ನನ್ನನ್ನು ಹೊಗಳುವುದಕ್ಕೆ ಪ್ರಾರಂಭ ಮಾಡಿದೆಯಲ್ಲ. ನಿನ್ನ ಭೇಟಿಯೂ ಇಲ್ಲ, ಸಂದರ್ಶನವೂ ಇಲ್ಲ, ಸುದ್ದಿಯೂ ಇಲ್ಲ ಅಂತ ಕುಳಿತಾಗ ನೇರವಾಗಿ ಪುಷ್ಪಕದಿಂದ ಇಳಿದು ಬಂದು ನಿಶಾಚರ ಸಂತತ ವೀರ ಅಂತ ಹೊಗಳ್ತಾ ಇದ್ದೀಯಲ್ಲ. ಅದು ಜನರಿಗೆ ರೂಢಿಯಾದ ಶಬ್ದ, ನಿಶಾಚರರು ಅಂತ. ರಾವಣನು ರಾಜನಾಗಿರುವಾಗ ನಮಗೆ ಕತ್ತಲೆಯಲ್ಲಿ ಓಡಾಡುವ ಅನಿವಾರ್ಯತೆಯೇ? ಹಗಲಿನಲ್ಲಿಯೂ ನಿಶೆಯಲ್ಲಿ ಓಡಾಡಿಯೆವು ನಾವು. ನಿಶಚರರೇ ವಿನಃ ನಿಶಾಚರರಲ್ಲ. ಸಂತತ ವೀರ ಹೀಗೆಲ್ಲ ಹೊಗಳುವುದು ನೋಡಿದರೆ ಏನಾಗಿರಬಹುದು? ನಿನಗಾದರೆ ಆಸ್ಥಾನದಲ್ಲಿ ಹೊಗಳುವುದಕ್ಕಾಗಿಯೇ ಜನ ಇದ್ದಾರೆ. ಹೊಗಳುವುದಕ್ಕಿಲ್ಲದಿದ್ದರೆ ನಮ್ಮನ್ನು ನಾವೇ ಹೊಗಳಿಕೊಳ್ಳುವುದಕ್ಕೆ ನಮಗೆ ಗೊತ್ತಿದೆ. ಅದೇನು ದೊಡ್ಡದೆ? ಹೇಗೆ ಇತ್ತು? ನಾನು ಕೈಲಾಸವನ್ನು ಎತ್ತಿದವನು, ಈಶ್ವರನನ್ನು ಕಂಡವನು, ಬ್ರಹ್ಮನಿಂದ ವರಪಡೆದವನು. ಆ ಸ್ಥಾನದಲ್ಲಿಯೂ ಅವರು ಹೊಗಳಿದ್ದು ಕಡಿಮೆ ಅನ್ನಿಸಿದರೆ ನೀನೇ ಹೇಳುವುದಿಲ್ಲವೋ ನಾವು ಏನೂ ಮಾಡಬಲ್ಲೆವು ಅಂತ? ಸರಿಯಪ್ಪ, ಇದೇನಿದು ಕರುಣಾ ಸಮುದ್ರ ಗಂಭೀರ ಅಂತ ನನ್ನನ್ನು ಹೊಗಳ್ತಾ ಇದ್ದೀಯಲ್ಲ, ಏನು ಬಂತು? ಲಂಕೆಯಲ್ಲಿ ಎಲ್ಲ ಕ್ಷೇಮವಷ್ಟೇ, ಏನಾಗಿರಬಹುದು ಅಂತ. ಹೀಗೆ ನನ್ನನ್ನು ಕಂಡು ನೇರವಾಗಿ ಮಾತಾಡಬೇಕು ಅಂತ ಅನ್ನಿಸಿದ್ದಕ್ಕೆ ನಿನಗೀಗ ವೇದವಿದನೇ ಆದರೂ ವೇದದ ಕುರಿತ ಚಿಂತೆ ಏನಿಲ್ಲಲ್ಲ. ಅದಿದ್ದರೆ ನನ್ನ ಹತ್ರ ಮಾತಾಡುವ ವಿಷಯವೂ ಅಲ್ಲ ಅದು. ಹಾಗಿದ್ರೆ ಯಾಕೆ ಬಂದೆ ನೀನು? ಏನು ಸಮಸ್ಯೆ? ಲಂಕೆಯಲ್ಲಿ ಸಮಸ್ಯೆ ಇಲ್ಲ, ಮತ್ತೆ ಎಲ್ಲಿ ಸಮಸ್ಯೆ ನಿನಗೆ? ಏನಾಯಿತು ನಿನಗೆ? ದಶರಥ ಸುತರಿ ಬರು ಹುಡುಗರು ವಸುದೆಯಳತಿ ಶೋಭಿ ಬರಂತೆ. ದಶರಥ ಸುತರಿ ಬರು ಹುಡುಗರು ವಸುದೆಯಳತಿ ಶೋಭಿ ಬರಂತೆ. ವಸುದೆಯಳತಿ ಶೋಭಿ ಬರಂತೆ. ಕುಶಲತಿ ಖರದೂಷಣ ತ್ರಿಶಿರರ ಪೆಸರಡಗಿಸಿ ಎಸೆದಿಗರಂತೆ. ಕುಶಲತಿ ಖರದೂಷಣ ತ್ರಿಶಿರರ ಪೆಸರಡಗಿಸಿ ಎಸೆದಿಗರಂತೆ. ಮಾರೀಚ ನಿಶಾಚರ ಸಂತತ ವೀರ ಮನೋಹರ ವಿಕ್ರಮ ಶೌರ್ಯ. ಇದ ಕತೆ ನಿನ್ನದು? ದಶರಥನ ಮಕ್ಕಳಿಬ್ಬರು ದಂಡಕಾರಣ್ಯಕ್ಕೆ ಬಂದರು. ಮುಂದೇನಾಯಿತು? ನಿನ್ನ ತಂಗಿಯ ಮೂಗು ಕೊಯ್ದರು ಅಂತ. ಅಷ್ಟೇ ಅಲ್ಲ, ಯಾರನ್ನು? ಖರದೂಷಣ ತ್ರಿಶಿರಾದಿ 14,000 ರಕ್ಕಸರನ್ನೆಲ್ಲ ನಿಂತ ನಿಲುವಿನಲ್ಲಿ ಕೊಂದು ಮುಗಿಸಿದ. ನಮ್ಮ ಗಡಿಯಲ್ಲಿ ಸಮಸ್ಯೆಯಾಗಿದೆ. ರಕ್ಕಸ ರಾಜ್ಯದ ವಿಸ್ತಾರಕ್ಕೆ ಅದೆಂತಹ ದೊಡ್ಡ ಹೊಡೆತ ಬಂತು. ನೀನಿನ್ನಿಲ್ಲಿ ತಪಸ್ಸು ಮಾಡ್ತಾ ಇದ್ದೀಯಲ್ಲ ಅಂತ ನನ್ನನ್ನು ಕೇಳ್ತಾ ಇದ್ದೀಯ. ಬಿಡು, ಏನು ಮಾಡೋಣ? ಅನೇಕ ಬಾರಿ ಹೀಗಾಗುತ್ತದೆ. ನಾವು ಕಳೆದುಕೊಂಡಿದ್ದು ಕಡಿಮೆಯೋ? ಜಗತ್ತನ್ನು ಕಾಡುವುದಕ್ಕೆ ನಮ್ಮವರು ಅದೆಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಒಬ್ಬೊಬ್ಬರು ಪಡೆದ ವರವೂ ಎಂಥದ್ದು! ಕೆಳಗಲ್ಲ, ಮೇಲಲ್ಲ, ಒಳಗಲ್ಲ, ಹೊರಗಲ್ಲ, ಹಗಲಲ್ಲ, ರಾತ್ರಿಯಲ್ಲ, ಎಷ್ಟು ರೀತಿಯಲ್ಲಿ ನಾವು ಸಾವಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಬದುಕಿದರೋ ನಮ್ಮವರು? ನಾನು ತತ್ವಜ್ಞಾನ ಹೇಳ್ತಾ ಇದ್ದದ್ದಲ್ಲ, ವ್ಯವಹಾರವನ್ನೇ ಹೇಳ್ತಾ ಇದ್ದೇನೆ ರಾವಣ. ಈ ಹೆಣ್ಣು ಮಕ್ಕಳೆಲ್ಲ ಏನಾದರೂ ಒಂದು ಮಾಡುತ್ತಾರೆ. ಅಷ್ಟಕ್ಕೂ ಅವಳಿಗೆ ಸ್ವಾತಂತ್ರ್ಯ ಕೊಟ್ಟವ ನೀನಲ್ಲವು. ನೀನೇ ಅವಳ ಗಂಡನ ಕತ್ತನ್ನು ಕೊಯ್ದು ಕೈಜಾರಿ ಕೊಂದೆ ತಂಗಿ, ಎಲ್ಲಿಯಾದರೂ ಸ್ವತಂತ್ರವಾಗಿರು ಅಂತ ಹೇಳಿದೆ. ಅದಕ್ಕವಳು ಹಾಗೆ ಹೋಗಿದ್ದಾಳೆ. ನಿನ್ನ ಹಾಗೆ ಕಂಡ ಊರಿನಿಂದಲ್ಲ ಹೆಣ್ಣು ಮಕ್ಕಳನ್ನು ತಂದು ಲಂಕೆಯಲ್ಲೇ ಇಟ್ಟುಕೊಳ್ಳುವ ಅನುಕೂಲ ಅವಳದ್ದಲ್ಲವಲ್ಲ. ಚಂದದ ಗಂಡಸನ್ನು ಕಂಡಾಗ ಕಂಡು ಕೇಳಿರಬೇಕು. ನಮ್ಮವರಿಗೆ ಹೊಸದೋ ಅದು. ಅವಳ ತಾಯಿಯೂ ಹೋಗಿ ಕೇಳಿದ್ದಲ್ಲವೋ ಈಗಲೇ ಬೇಕು ಅಂತ. ಹಾಗಾಗಿ ಅದು ದೊಡ್ಡದಲ್ಲ.
ಅವ ಒಪ್ಪಲಿಲ್ಲ. ನಿನ್ನ ಕಷ್ಟ ನನಗೆ ಅರ್ಥವಾಗುತ್ತದೆ. ಈ ಹುಡುಗರಿಬ್ಬರು ಹೀಗೆ ಮಾಡಿದ್ದಾರೆ ಅಂತಾದರೆ ಕೋಟಿ ಕೋಟಿ ವರ್ಷಗಳಿಂದಿರುವ ನೀನು ಹೋಗಿ ಅವನನ್ನು ಎದುರು ಹಾಕಿಕೊಂಡ್ರೆ ನಿನ್ನ ಮರ್ಯಾದೆಗೆ ಕಡಿಮೆ. ನನ್ನಂಥವನನ್ನು ಬಿಟ್ಟು ಏನಾದರೂ ಮಾಡಬಹುದೋ ಅಂತ ಆಲೋಚನೆ. ಲಂಕೆಯಲ್ಲಿರುವ ಸಾವಿರ ಸಾವಿರ ರಕ್ಕಸರಲ್ಲಿ ಯಾರನ್ನಾದರೂ ಒಂದಷ್ಟು ಜನರನ್ನು ಬಿಡೋಣ ಅಂದರೆ ಖರದೂಷಣ ತ್ರಿಶಿರರನ್ನೇ ಮುಗಿಸಿದವನು ಸಾಮಾನ್ಯರನ್ನು ಮುಂದಿಟ್ಟು ಅವನನ್ನು ಕಾಡಲಾಗುವುದಿಲ್ಲ. ಅಂದರೆ ಈಗ ನಿನ್ನ ತಪಸ್ಸು, ನಿನ್ನ ವರ, ನಿನ್ನೆಲ್ಲ ಬಲ, ನಿನಗಂಜುವಂತಹ ದೇವತೆಗಳು ಯಾರೂ ಸಹಾಯಕ್ಕೆ ಬರಲಾರರು ಎನ್ನುವ ಅಸಹಾಯಕ ಸ್ಥಿತಿಗೆ ಬಂದೆಯೋ ನೀನು? ಇಲ್ಲ. ಈ ಯಾರು ಅಂತ ತಿಳಿಯದೇ ಇದ್ದರೆ ಅದನ್ನು ಮುಂದುವರಿಸುವುದಕ್ಕಾಗುವುದಿಲ್ಲ. ನಿನ್ನ ಪ್ರಶ್ನೆ ಸರಿಯೇ. ಇಷ್ಟು ರೀತಿಯಲ್ಲಿ ನಾವು ವಿಸ್ತರಿಸಿಕೊಂಡಿದ್ದಾಗ ನಮ್ಮವರನ್ನು ಎದುರಿಸಿದರಲ್ಲ ಒಬ್ಬರು, ಒಂದು ಸಾರೆ ಸುಮ್ಮನಾದರೆ ಸಾಕು, ನಮ್ಮೂರಿನಲ್ಲಿಯೇ ಜನ ಪ್ರಾರಂಭ ಮಾಡ್ತಾರೆ. ಸೋತನಂತಲ್ಲ ರಾವಣ, ಅವನಿಂದ ಆಗಲಿಲ್ಲ ಅಂತಲ್ಲ. ಶೂರ್ಪನಖಿ ಲಂಕೆಯಲ್ಲಿ ಬಂದು ಓಡಾಡಿದರೆ ಇವಳಿಗೆ ಯಾಕೋ ಮೂಗಿಲ್ಲವಲ್ಲ ಅಂತ ಆಗುತ್ತದೆ. ಯಾಕೆ ಅಂತ ಗೊತ್ತಾದರೆ ಕೊಯ್ದವರು ಯಾರು ಅಂತ ಇದೂ ಪ್ರಚಾರ ಆಗಬಾರ್ದು. ಎಷ್ಟು ಕಷ್ಟ ಉಂಟಪ್ಪ. ಕೋಟೆ ಕಟ್ಟಿಕೊಂಡ ಮೇಲೆ ಬಾಗಿಲನ್ನು ಭದ್ರ ಮಾಡುವುದೇ ದೊಡ್ಡ ಕಷ್ಟವಾಗಿ ಬಿಡುತ್ತದೆ. ಹೌದು, ನಾನು ನೋಡು ಎಷ್ಟು ನಿಶ್ಚಿಂತೆಯಿಂದ ವಿರಕ್ತನಾಗಿ ಕುಳಿತಿದ್ದೇನೆ. ನನಗೆ ಯಾವ ಸಮಸ್ಯೆಯೂ ಇಲ್ಲ. ಬೇಕಾದಾಗ ಪಕ್ಕದಲ್ಲಿರುವ ಒಬ್ಬ ಋಷಿಯನ್ನು ನುಂಗಿಬಿಡ್ತೇನೆ. ಉಳಿದವರು ಆಲೋಚನೆ ಮಾಡ್ತಾರೆ ಎಲ್ಲಿ ಹೋದರೂ ಈ ಮುನಿಗಳು ಅಂತ. ನಾನು ಮೇಲೆ ಕೈ ತೋರಿಸುತ್ತೇನೆ, ಮುಕ್ತರಾದರೆ ಅಂತ ಕೇಳ್ತಾರೆ ಅವರು. ಮೌನದಲ್ಲಿ ತಲೆ ಹಾಕ್ತೇನೆ. ಹೀಗೆ ನಡೆದಿದೆ. ಎಲ್ಲಿಯೂ ಹೋಗಬೇಕಾಗಿಲ್ಲ. ನಿನ್ನ ಕಷ್ಟ ದೊಡ್ಡದಪ್ಪ. ಸ್ವರ್ಣ ಲಂಕೆಯೇ ಇದ್ದರೂ ಕೂಡ ನಿಶ್ಚಿಂತವಾಗಿ ನಿದ್ದೆ ಮಾಡಲಾರದ ನಿನ್ನ ಪರಿಸ್ಥಿತಿ ದೊಡ್ಡದು. ನಾನು ಕತೆ ಹೇಳುವುದಲ್ಲ, ನಿನಗೆ ಸಮಸ್ಯೆಗೆ ಪರಿಹಾರ ಬೇಕು ಅಲ್ವೇ? ಈ ಹುಡುಗರು ಇಷ್ಟು ಪ್ರಬಲರಾದದ್ದು ಹೇಗೆ ಅನ್ನುವುದು. ಅವ ಯಾರು ಅಂತ ತಿಳಿಬೇಡ. ರಾಮನ ಸುದ್ದಿ ಅಲ್ವ ನೀನು ಹೇಳುವುದು? ರಾಮನ್ಯಾರೆಂದರಿಯಲ ಸುತ್ರಾಮ ಮುಖ್ಯರ ದೂರಿನಲಿ, ರಾಮನ್ಯಾರೆಂದರಿಯಲ ಸುತ್ರಾಮ ಮುಖ್ಯರ ದೂರಿನಲಿ, ಬೊಳಿಕೆ ಮೈ ಭಾರಕರ ಭಂಗಿಸಲೆಂದು ನರನಾಗಿ, ಈ ಮಹಿ ಭಾರಕರ ಭಂಜಿಸಲೆಂದು ನರನಾಗಿ, ಆ ಮಧುದ್ವಿಷ ಅವತರಿಸಿದನು ನೀ ಮರುಳೆಲ, ನರನಾಗಿ ಆ ಮಧುದ್ವಿಷ ಅವತರಿಸಿದನು ನೀ ಮರುಳೆಲ. ಸುಲಭವೇ ರವಿ ತಾಮಸಿಗೆ ತಾಮಸವ ಅಂಗೀಕರಿಸಬೇಡಿನ್ನು. ರಾಮ ರಾಮನ್ಯಾರೆಂದರಿಯೋ, ರಾಮನ್ಯಾರೆಂದರಿಯಲ, ರಾಮ ಯಾರೆಂದರಿಯಲ. ರಾವಣ, ಬಾಲಕರು ಯಾರು ಎನ್ನುವುದು ಬಹಳ ಮುಖ್ಯ. ಕೋಟಿ ಕೋಟಿ ವರ್ಷಗಳಿಂದ ನೀನು ಆಡಳಿತ ಮಾಡ್ತಾ ಬಂದೆ. ಯಾರು ನಮಗೆ ಇದಿರಾಗುವವರಿಲ್ಲ ಅಂತ ನಾವು ಹಾಗೆ ಅಂದುಕೊಳ್ತೇವೆ. ಆದರೆ ನಮ್ಮ ಮೇಲೆ ಕಣ್ಣಿಟ್ಟವರು ಯಾವಾಗಲೂ ಯೋಚನೆ ಮಾಡ್ತಾರೆ, ಇವನಿಗೇನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ ಅಂತ. ನಮ್ಮನ್ನೊಪ್ಪಿದರು, ಮೊದಲಿನಿಂದಲೂ ನಮ್ಮನ್ನೊಪ್ಪಿದವರು, ಒಪ್ಪದವರು ಹೀಗೆ ಒಪ್ಪುತ್ತಾರೆಯೇ? ಒಬ್ಬರೇ ಇಬ್ಬರೇ, ಹಿರಣ್ಯಾಕ್ಷನೋ ಹಿರಣ್ಯಕಶಿಪುವೋ, ಎಷ್ಟು ಜನರನ್ನು ನಾವು ನೋಡಿಲ್ಲ. ಎಲ್ಲರದ್ದೂ ಕೂಡ ಸಮಸ್ಯೆ ಒಂದೇ, ಇವರು ಲೋಕಕಂಟಕರು ಅಂತ ಅವರು ಬೊಬ್ಬೆ ಹಾಕ್ತಾರೆ. ಆಗ ಇದಕ್ಕೇನಾದರೂ ವ್ಯವಸ್ಥೆ ಆಗಬೇಕಲ್ಲ ಅಂತ ವಿಷ್ಣುವಿನಲ್ಲಿ ದೂರು ಹೋಗುತ್ತದೆ. ಅದಕ್ಕೊಬ್ಬ ಇಳಿದು ಬರ್ತಾನೆ. ಆದರೆ ಈ ಹುಡುಗರ ವಿಷಯದಲ್ಲಿ ಇಲ್ಲಿರುವ ಋಷಿಗಳು ಆಡಿದ ಮಾತುಗಳನ್ನು ನಿನಗೆ ಹೇಳಬೇಕು ಅಂತಂದರೆ, ವಿಷಯವನ್ನು ಸಂಗ್ರಹಿಸುವಲ್ಲಿ ನಾನು ಎಳ್ಳಷ್ಟು ಅಲಕ್ಷ್ಯ ಮಾಡಿದವನಲ್ಲ.
ದೂರು ವೈಕುಂಠಕ್ಕೂ ಹೋಗಿತ್ತಂತೆ. ಭೂಭಾರಕರು ಹೆಚ್ಚಾಗಿದ್ದಾರೆ ಅಂತ. ನಮಗವರಿಟ್ಟ ಹೊಸ ಹೆಸರಲ್ಲ, ಅದು ಹಳೆ ಹೆಸರೇ. ಹೀಗೆ ಏನಾಗಿದೆ ಅಂತ ಕೇಳಿದರೆ, ರಾವಣಾದಿಗಳು ಸೇರಿ ಈ ಭೂಮಿಯಲ್ಲಿ ಮರ್ಯಾದೆಯಿಂದ ಬದುಕುವುದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅಂದರೆ ಬದುಕಿನ ಮರ್ಯಾದೆಯನ್ನು ಬದಲಿಸಿದವರು ನಾವು ಅಂತ ಹೇಳಿದರಂತೆ. ಅದಕ್ಕಾಗಿ ಭೂಭಾರ ಹರಣಕ್ಕಾಗಿ ಮೇಲಿನಿಂದ ಇಳಿದು ಬಂದಿದ್ದಾನೆ. ಅವನು ಯಾರು? ಶ್ರೀಮನ್ನಾರಾಯಣನೇ ಕೆಳಗಿಳಿದು ಬಂದಿದ್ದಾನೆ. ಅವನ ಸಂಗಡ 2 ಬಾಲಕರು ಅಂತ ಹೇಳಿದೆಯಲ್ಲ, ಅವ ಇದ್ದವನು. ಅವನಿಗೆ ಯಾವುದು ಹಾಸಿಗೆಯೋ ಅವನೇ ಇಲ್ಲಿ ನಿದ್ದೆಗೆಟ್ಟು ಅವನನ್ನು ಕಾಯ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವನು ಶೇಷ ಅಂತ ಹೀಗೆಲ್ಲ ಇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇವರಿಗೆಲ್ಲ ಭರವಸೆ, ನಾನು ನಿನ್ನವನು ಅಂತ ಗೊತ್ತಿಲ್ಲಲ್ಲ ಅವರಿಗೆ. ಹಾಗಾಗಿ ನನ್ನೆದುರೇ ಮಾತಾಡ್ತಾರೆ ಇವರು. ರಾವಣನೆಂಬ ದುಷ್ಟ ಯಾವತ್ತು ಹನನನಾದಾನು, ಅವನನ್ನು ಮುಗಿಸಿದರೆ ಈ ಲೋಕಕ್ಕೆ ಕಂಟಕ ಮುಕ್ತವಾಗುತ್ತದೆ ಅಂತ ನನ್ನೆದುರಿನಲ್ಲಿಯೇ ಮಾತಾಡ್ತಾರೆ. ಏನೂ ಮಾಡಲಿಕ್ಕಾಗೋದಿಲ್ಲ. ರಾಮನ ಸುದ್ದಿಗೆ ಹೋಗಬೇಕು ನಿಜ. ಆದರೆ ನನಗೊಂದು ಭರವಸೆ, ನೇರವಾಗಿ ಒಂದು ಕಾರಣ ಸಿಗದೆ ಅವ ನಮ್ಮನ್ನು ಮುಟ್ಟಲಾರ. ಮತ್ತೆ ಅವನನ್ನು ಸಣ್ಣವನಾಗಿಸುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅವನಿಂದ ಏನು ಕಸುಗೊಳ್ಳುತ್ತಿ ನೀನು ಅಲ್ಲವೋ? ಅವನಿಗೆ ಬರಬೇಕಾದ ರಾಜ್ಯವನ್ನು ಅವನೇ ಬಿಟ್ಟು ಬಂದಿದ್ದಾನೆ. ತಮ್ಮ ಬಂದು ಅವನ ಕಾಲಿ ಕಟ್ಟಿಕೊಂಡಿನಂತೆ, ಅಯ್ಯ ಅಣ್ಣ ನಿಂದು ಇದು ಅಂತ. ನನಗೂ ಬೇಡ ಅಂತ ಹೇಳಿದ್ನೆ. ಈ ಭಾಷೆಯೇ ನಮಗೆ ಗೊತ್ತಿಲ್ಲದ್ದು. ಇದು ನಂದಲ್ಲ, ನಮ್ಮ ಭಾಷೆ ನಮಗೆ ಇದು ನನ್ನದೇ, ಅದು ನನ್ನದೇ ಅಂತಲ್ಲವ. ನೀನು ಯಮನ ಹೆಂಡತಿಯ ಮುಡಿಗೂ ಕೈ ಹಾಕಿದವನೇ. ವೇದವತಿ ತಪಸ್ಸಿಗೆ ಕುಳಿತರೂ ಬಿಟ್ಟವನಲ್ಲ ನೀನು. ಹಾಗಾಗಿ ಅವರ ಭಾಷೆಯೇ ಬೇರೆ, ನಮ್ಮ ಭಾಷೆಯೇ ಬೇರೆ. ಇವರನ್ನು ಎದುರಿಸುವುದಕ್ಕೆ ಈಗಾಗಲೇ ನಮ್ಮ ಹತ್ತಿರ ಇರುವ ಯಾವ ಸಾಧನವೂ ಉಪಯೋಗಕ್ಕೆ ಬರಲಿಕ್ಕಿಲ್ಲ. ಆದದ್ದರಿಂದ ವಿಚಾರ ಮಾಡೋಣ. ನಿಜ ಹೇಳಲ್ಲ, ಈ ರಾಮನ ಕುರಿತಾಗಿ ಇವರು ಇಷ್ಟೆಲ್ಲ ಹೊಗಳಿದ ಮೇಲೆ ನಾನು ಅವನ ಕುರಿತಾಗಿ ಭಾಷಣ ಮಾಡುವುದನ್ನು ಕಲಿತಿದ್ದೇನೆ. ಏಕೆಂದರೆ ಇವರ ಮಧ್ಯದಲ್ಲಿ ನಾನು ನಿಂತುಕೊಳ್ಳಬೇಕು ಅಂತಾದರೆ ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯಪರಾಕ್ರಮ. ಏನು ತಿಳಿದಿದ್ದಿ? ಎಲ್ಲರಿಗಿಂತ ದೊಡ್ಡವನವನು. ದೇವತೆಗಳಿಗೆ ಇಂದ್ರನಿದ್ದ ಹಾಗೆ ರಾಜರಲ್ಲಿ ರಾಜ. ನೋಡಿದರೆ ಜಟೆ ಕಟ್ಟಿಕೊಂಡು ನಾರುಮಡಿ ಉಟ್ಟುಕೊಂಡು ಎಲೆಮನೆಯಲ್ಲಿ ವಾಸಿಸುತ್ತಿದ್ದಾನೆ. ಒಂದಕ್ಕೊಂದು ಹೊಂದಿಕೆಯೋ ಅಂತ ಕೇಳ್ತಾರೆ. ಅದನ್ನು ನೀನು ಕೇಳಬೇಡ. ಯಾಕಂದರೆ ನಾವು ಸಿದ್ಧಾಂತದಲ್ಲಿ ಬೆಳೆಯಬೇಕು ಅಂತಂದರೆ ಎಲ್ಲರೂ ಒಪ್ಪಿರುವ ಸಂಗತಿಯನ್ನು ನಮಗೆ ಬೇಕಾದಾಗಿ ಹೇಳುವುದಕ್ಕೆ ಕಲಿತುಕೊಳ್ಬೇಕು. ಈ ಕಾಲದಲ್ಲಿ ರಾಮನನ್ನೇ ಒಪ್ಪಿದ್ದಾರೆ ಅಂತಾದರೆ ಅವನನ್ನೂ ಒಂದು ದಿನ ನಮ್ಮವನನ್ನಾಗಿ ಮಾಡಿಕೊಳ್ಳುವ ಆಲೋಚನೆ ಮಾಡಬೇಡುವೋ? ಹಾಗಾಗಿ ಅವರು ರಾಮನ ಕುರಿತು ಹೇಳುವುದಕ್ಕಿಂತ ಚೆನ್ನಾಗಿ ನಾವೇ ಹೇಳಲಿಕ್ಕೆ ಕಲಿತರೆ ಆಗ ರಾಮನೂ ಸಣ್ಣವನಾಗಿ ಬಿಡ್ತಾನೆ. ಇದು ನಾವು ಆಲೋಚನೆ ಮಾಡಿದ್ದು. ಇಷ್ಟೆಲ್ಲ ಮಾಡಿದೆ. ಆದದ್ದರಿಂದ ಒಂದಷ್ಟು ದಿನ ಸುಮ್ಮನಿರು. ಏನಾದರೂ ಒಂದು ಸಿಗಬಹುದು. ಹೇಗೆ ಮಾಡೋಣ? ಒಂದು ಅಲಕ್ಷ್ಯ ಮಾಡಿಬಿಡುವುದು. ಅವನಂತೂ ಲಂಕೆಗೆ ಬರುವುದಿಲ್ಲ. ಈ ಋಷಿಗಳು ಹೋಗಿ ಅವನಲ್ಲಿ ದೂರಿಕೊಂಡಿದ್ದಾರಲ್ವ, ನಮಗೆ ಕಷ್ಟ ಕೊಡ್ತಾರೆ, ಅವ ಭರವಸೆ ಕೊಟ್ಟಿದ್ದಾನೆ ಅಂತ. ಕೊಂದು ಕೊಡುವೆನು ತಾಳಿ ಕಿರಿದು ದಿನದೊಳಗೆ ಅಂತ. ಇಲ್ಲಿದ್ದವರು ಹೋದರಲ್ಲ, ಮತ್ತೆ ಸೈನ್ಯ ಕಳಿಸ್ಲಿಕ್ಕೆ ಹೋಗಬೇಡ. ನಾನಿಲ್ಲಿರ್ತೇನೆ, ವಿಚಾರ ಮಾಡ್ತೇನೆ. ನಿನಗೆ ಸಮಾಧಾನ ಇಲ್ಲ. ನನಗಂತೂ ರಾಮನನ್ನು ಸಣ್ಣವನನ್ನಾಗಿಸುವುದಕ್ಕೆ ಯಾವ ಉಪಾಯವೂ ಸದ್ಯಕ್ಕೆ ಕಾಣ್ತಾ ಇಲ್ಲ. ಏನು ಆಲೋಚನೆ ಮಾಡುವುದು? ನಿನಗೆ ಏನಾದರೂ ಆಲೋಚನೆ ಉಂಟಾ? ರಾಘವನೆಂಬ ತನಿಗೋರ್ವಳು ಸತಿ ನಾಗಕನ್ನಿಕೆಯ ಪೋಲ್ವಳಂತೆ. ರಾಘವನೆಂಬ ತನಿಗೋರ್ವಳು ಸತಿ ನಾಗಕನ್ನಿಕೆಯ ಪೋಲ್ವಳಂತೆ. ಹೋಗುವೆ ನಾ ತರಲು ಮೃಗವಾಗಿಯೇ ನೀನೊಲಿದಾಟಬೇಕಲ್ಲಿ. ರಾಘವನೆಂಬ ತನಿಗೋರ್ವಳು ಸತಿ ನಾಗಕನ್ನಿಕೆಯ ಪೋಲುಗಳಂತೆ.
ಎಂಥ ಆಲೋಚನೆ ಮಾಡಿದ ರಾವಣ. ಹೌದಲ್ಲ, ನಿನಗೆ ಗೊತ್ತಿರುವುದೇ ಅದು. ಯಾವ ಗಂಡಸನ್ನಾದರೂ ಸಣ್ಣ ಮಾಡುವುದಿದ್ದರೆ ಅವನ ಹೆಂಡತಿಯನ್ನೇ ಎತ್ತುಕೊಂಡು ಬರಬೇಕು ಅಂತ ನಿನಗೆ ಗೊತ್ತಿರುವ ಸಂಗತಿ. ಅವ ಸಮಾಜದಲ್ಲಿ ಮುಖ ತೋರಿಸುವುದಕ್ಕಿಲ್ಲ. ನನ್ನ ಹೆಂಡತಿಯನ್ನು ರಾವಣ ಹೊತ್ತುಕೊಂಡು ಹೋದ ಅಂತ ಹೇಳಿದರೆ ಹೆಂಡತಿಯನ್ನೂ ಇಟ್ಟುಕೊಳ್ಳುವುದಕ್ಕಾಗದವನು ಅಂತ ಊರವರು ಹೇಳ್ತಾರಲ್ಲ, ಸುಮ್ಮನಿರುವುದು. ಕೆಲವರು ಹೀಗೂ ಮಾಡ್ತಾರಂತೆ. ಏನು ಮಾಡೋದು, ಅವಳು ರಾವಣನ ಸಂಗಡ ಹೋದಳು ಅಂತ ಹೇಳಿಬಿಡುವುದು. ಅವಳನ್ನೇ ಕೆಟ್ಟವಳನ್ನಾಗಿಸಿ ಇವ ಒಳ್ಳೆಯವನಾಗು. ಇಂಥ ಪರಿಸ್ಥಿತಿ ಬರ್ತದಪ್ಪ. ನಿನ್ನಂಥವರು ಆಳುತ್ತಿರುವಾಗ ಯಾರ್ಯಾರ ಸಮಸ್ಯೆ ಹೇಗೆ ಅಂತ ಹೇಳುವುದು ಕಷ್ಟ. ಈಗಲೂ ನೀನು ಆಲೋಚಿಸಿದ್ದು ಅದೇ ಅಲ್ಲವೋ? ಈ ರಾಮನನ್ನು ಸಣ್ಣವನಾಗಿಸುವುದಕ್ಕಾಗಿ ಅವನ ಹೆಂಡತಿಯನ್ನು ಹೊರಬೇಕು. ರಾಜನೀತಿ ಎನ್ನುವಂತೆ ನನ್ನ ಹತ್ರ ಬಣ್ಣಿಸ್ತೀಯ. ಅಳಿಯ, ನೀನು ಅರಸನಾದರೂ ನೀನು ಸಣ್ಣವನಿರುವಾಗಿನಿಂದ ನೋಡಿದವನಲ್ಲವೋ ನಾನು. ನಿನಗೀಗ ರಾಮನಿಗಿಂತ ಸೀತೆಯೇ ಚಿಂತೆ ಅಲ್ವೇ? ಅವಳು ಚಂದ ಇದ್ದಾಳೆ ಅಂತ ಹೇಳಿದಳು. ನಿನ್ನ ತಂಗಿ ಹೇಳಿದಳ, ಬಹಳ ಚಂದ ಇದ್ದಾಳೆ. ನಮ್ಮ ದೌರ್ಬಲ್ಯ ನಮ್ಮ ಶಕ್ತಿ ಅಂತ ಬಣ್ಣಿಸಬಾರದು. ನನಗೆ ಗೊತ್ತಾಗ್ತದಲ್ಲ ರಾವಣ, ಅದೊಂದು ವಿದ್ಯೆ ಹೌದು, ಅದು ಒಂದು ಉಪಾಯ ಹೌದೇ. ಏನು? ಸುಂದರವಾದ ಸಂಸಾರದಲ್ಲಿ ಹೆಂಡತಿಯನ್ನು ಕಸಿದು ತಂದರೆ ಗಂಡ ಕುಸಿದು ಹೋಗುತ್ತಾನೆ ಎನ್ನುವುದು ನಿಜವೇ. ಆದರೆ ಸೀತೆ ಯಾರು ಅಂತ ಬೇಡು, ರಾಮ ಯಾರು ಅಂತ ನಿನಗೆ ಹೇಳಿದನಲ್ಲ. ಸೀತೆ ಯಾರು ಎನ್ನುವುದಕ್ಕೂ ಇಲ್ಲಿ ಅವರು ಬಹಳ ಹೇಳಿದ್ದಾರೆ. ಸಿಕ್ಕಲರಿಯಳು ಸೀತೆ ರಾವಣ, ಸಿಕ್ಕಲರಿಯಳು ಸೀತೆ ಸಿಕ್ಕಿದಡೆ ದಕ್ಕಲರಿಯಳು ಕೇಳು. ಸೀತೆ ಸಿಕ್ಕಿದಡೆ ದಕ್ಕಲರಿಯಳು, ಸತ್ಯವಿದು ಕೈಯಕ್ಕೆ ಕದನಕ್ಕೆ ಸೋಲ. ರಾಮನಿದು ಸಿದ್ಧ ಕೈಕಿ ಕದನಕ್ಕೆ ಸೋಲಲರಿಯನು. ರಾಮನಿದು ಸಿದ್ಧ ಸೊಕ್ಕಿ ಹರಿ ಕರಿಯೊಡನೆ ಸೆಣೆಸುವುದ ಕಜದಲ. ಸೊಕ್ಕಿ ಹರಿ ಕರಿಯೊಡನೆ ಸೆಣೆಸುವುದ ಕಜದಲ. ಲೋಕ ಕಂಟಕ ಇಕ್ಕದಿರು ಸಾರಿದೆನು. ಲೋಕ ಕಂಟಕ ಇಕ್ಕದಿರು ಸಾರಿದೆನು. ನಿನ್ನನುಜಾತ್ಮಜರ ಲೋಕ ಕಂಟಕ ಇಕ್ಕದಿರು ನಿನ್ನನುಜಾತ್ಮಜರ ನಿಂದು. ಸಿಕ್ಕಲರಿಯಳು ಸೀತೆ ಸಿಕ್ಕಿದೊಡೆದ ಕಲರಿಯಳು ಕೇಳು. ಲೋಕ ಕಂಟಕ ಇಕ್ಕದಿರು ಕೈ ಇಕ್ಕದಿರು ನ ಸಾರಿದೆನು. ರಾವಣ, ನಿನ್ನ ಸಮಸ್ಯೆಯೇ ಅದು. ಎಲ್ಲ ಸಾರೆಯೂ ಒಂದೇ ಉಪಾಯ ಕೆಲಸ ಮಾಡ್ತದೆ ಅಂತ ಅಂದುಕೊಳ್ಳಬಾರದು. ರಾಮನು ಶ್ರೀಮನ್ನಾರಾಯಣನಾಗಿ ಕೆಳಗಿಳಿದಿದ್ದಾನೆ ಅಂತಾದರೆ ಅವನ ಹೆಂಡತಿಯಾಗಿ ಬಂದವಳು ಅಯೋನಿಜೆ ಭೂಮಿಜೆ ಅಂತ ಕರೆಸಿಕೊಂಡಂತಹ ಜಾನಕಿ ಜನಕನ ಮನೆಯಲ್ಲಿ ಹುಟ್ಟಿ ಬೆಳೆದಳಲ್ಲ. ಅವಳ ಸ್ವಯಂವರದ ವಿಷಯ ನಿನಗೂ ಗೊತ್ತಿದೆ. ಶಿವಧನಸ್ಸನ್ನು ಎತ್ತುವುದಕ್ಕೆ ನೀನು ಹೋಗಿದ್ದೆ ಅಲ್ಲವೋ? ಕೈಲಾಸವನ್ನೇ ಎತ್ತಿದೆ ಎಂಬ ಹೆಮ್ಮೆ ನಿನಗೆ. ಶಿವಧನಸ್ಸನ್ನು ಎತ್ತುವುದಕ್ಕಾಗದೆ ಬಿದ್ದು ಬಂದವನು ನೀನು. ನಾವು ಹೆಚ್ಚು ಪ್ರಚಾರ ಕೊಟ್ಟಿಲ್ಲ ಅದಕ್ಕೆ ಊರಿನಲ್ಲಿ, ಅದು ಬೇರೆ. ಆದರೆ ವಿಷಯ ಹೌದಲ್ಲ. ಆದದ್ದರಿಂದ ಅದನ್ನು ವೀರ್ಯಶುಲ್ಕವನ್ನು ಎದುರಿಸಿ ಮದುವೆಯಾದವನು ರಾಮ. ಆ ಮಟ್ಟದ ವ್ಯಕ್ತಿತ್ವಕ್ಕೆ ಸೀತೆ ಸಿದ್ಧಳಾಗಿದ್ದಾಳೆ ಅಂತಾದರೆ ಅವಳನ್ನು ಸಾಕ್ಷಾತ್ ಲಕ್ಷ್ಮೀದೇವಿ ಅಂತಲೇ ಕರೀತಾಳೆ. ಅಷ್ಟೇ ಏಕೆ, ಅವಳು
ಗಂಡ ಅರಣ್ಯವಾಸಕ್ಕೆ ಹೊರಟಿದ್ದಾನಾದರೆ ನಾನು ಅರಮನೆಯಲ್ಲಿರುವುದಿಲ್ಲ ಅಂತ ಅವನ ಸಂಗಡ ಹೊರಟು ಬಂದಿದ್ದಾಳೆ ಅಂತಾದರೆ ಅವಳ ಶೀಲವನ್ನು ನಾವು ಗಮನಿಸಬೇಕಲ್ಲ. ಹೆಣ್ಣು ಮಕ್ಕಳನ್ನು ಕಾಡುವುದರಲ್ಲಿ ನಿನಗಿರುವ ಸಂತೋಷ ನನಗೆ ಗೊತ್ತಿದೆ. ಆದರೆ ಎಲ್ಲರ ಮನೆಯ ಹೆಣ್ಣು ಮಕ್ಕಳನ್ನೂ ಕಾಡಿ ನಾವು ಉಳಿತೇವೆ ಅಂತ ಅಂದುಕೊಳ್ಳಬಾರದು. ಯಜ್ಞ ಸಂರಕ್ಷಣೆಯನ್ನು ಮಾಡಿದವನು ಶ್ರೀರಾಮ. ಅವನ ದಾಂಪತ್ಯವೂ ಒಂದು ಯಜ್ಞವಲ್ಲವೇ? ಅದನ್ನು ರಕ್ಷಿಸದೇ ಇದ್ದಾನೋ ಅವ. ಹಾಗಾಗಿ ಅಂತಹ ಹುಚ್ಚು ಸಾಹಸಕ್ಕೆ ಹೋಗಬಾರದು. ದಕ್ಕಲರಿಯಳು ಸೀತೆ, ನಿನಗೆ ದಕ್ಕುವುದಿಲ್ಲ. ಅದಿಲ್ಲವಾದರೆ ಭೂಮಿಯಲ್ಲಿ ಸಿಕ್ಕಳು ಅಂತನ್ನೋದು. ಅನಾಥವಾದ ಶಿಶು ಎಲ್ಲಿಯೋ ಬೆಳೆಯಬಹುದಿತ್ತಲ್ಲ. ಅರಸರಿಗೆ ಸಿಕ್ಕರೆ ಪರಿಚಾರಕರಿಗೆ ಕೊಟ್ಟು ಸಾಕಿಸಬಹುದಿತ್ತಲ್ಲ. ಹಾಗಲ್ಲ, ಜಾನಕಿ ಅಂತ ಕರೆಯುವುದು ಅವಳೊಬ್ಬಳನ್ನೇ. ಅಂತಂದರೆ ಜನಕ ಅವಳನ್ನು ಹೇಗೆ ಸ್ವೀಕರಿಸಿದ, ಯಾವ ಎತ್ತರಕ್ಕೆ ನಿಲ್ಲಿಸಿದ, ಎಂತಹ ಗುಣವನ್ನು ಅವಳಲ್ಲಿ ಕಂಡಿರಬೇಕವನು. ಆ ಎತ್ತರದವರು ರಾವಣ. ನಮ್ಮ ಸೋಲೆಲ್ಲಿ ಎನ್ನುವುದನ್ನು ನಾವಿಬ್ಬರೇ ಇದ್ದೇವಲ್ಲ. ಹಾಗಾಗಿ ನಿಶ್ಚಿಂತವಾಗಿ ವಿಚಾರ ಮಾಡಬೇಕು. ಈಗಲೂ ಅವನ ಹೆಂಡತಿಯನ್ನು ಹೊತ್ತು ತರುವುದೇ ನಮಗೆ ಗುರಿಯಾಗಿದೆ ಅಂತಾದರೆ ನಮ್ಮ ತಪ್ಪಲ್ಲಿದೆ. ರಾಮ ನಮ್ಮನ್ನು ಸೋಲಿಸುತ್ತಿರುವುದು ಕೇವಲ ಬತ್ತಳಿಕೆಯಿಂದಲ್ಲ, ಅವನ ನಡೆಯಿಂದ. ಹೇಗೆ ಮಾಡಿದರು? ನಿನ್ನ ಕಾರಣದಿಂದಾಗಿ ನಿನ್ನ ಕಾಲದಲ್ಲಿ ನೀನೇ ವಾಲಿಯೊಡನೆ ಮಾಡಿಕೊಂಡ ಒಪ್ಪಂದ ಉಂಟಲ್ಲ. ಇಂದಿನಿಂದ ನನ್ನ ಹೆಂಡತಿ, ನಿನ್ನ ಹೆಂಡತಿ, ನನ್ನ ಮಕ್ಕಳು, ನಿನ್ನ ಮಕ್ಕಳು, ನಿನ್ನ ಸಂಪತ್ತು, ನನ್ನ ಸಂಪತ್ತು ಎಂಬ ಯಾವ ಭೇದವೂ ಇಲ್ಲದೆ ಎಲ್ಲವೂ ನಮಗೆ ಭೋಗ್ಯ ಅಂತ ಮಾಡಿಕೊಂಡಿದ್ದೀಯಲ್ಲ ಒಪ್ಪಂದವನ್ನು. ಈ ಇಡೀ ಸಂಬಂಧವನ್ನು, ಇಡೀ ರೀತಿಯ ವಿಚಾರವನ್ನು ವಿರೋಧಿಸುವುದಕ್ಕೆ ರಾಮ ಹೇಗೆ ಸಿದ್ಧನಾದ? ಏಕಪತ್ನಿ ವೃತಸ್ಥ ಅಂತ ಹೇಳಿದನಂತಲ್ಲ ನಿನ್ನ ತಂಗಿಯಲ್ಲಿ. ಇದು ನಮ್ಮನ್ನು ಎದುರಿಸುವುದಕ್ಕೆ ಪ್ರಪಂಚದೆದುರು ಅವರು ಒಂದು ಹೊಸ ಮೌಲ್ಯವನ್ನಿಟ್ಟಿದ್ದಾರೆ. ಅವನಪ್ಪ 300 ಮದುವೆಯಾಗಿದ್ದಾನಂತೆ, 3 ಪಟ್ಟಮಹಿಷಿಗಳು. ಅಂಥವನ ಮಗ ಒಂದೇ ಸಾಕು ಅಂತ ನಿಂತ ಅಂತಂದರೆ ಜಗತ್ತಿನ ಎಲ್ಲ ಸಂಸಾರಕ್ಕೆ ಅವ ಒಂದು ಭರವಸೆ ಕೊಟ್ಟಿದ್ದಾನೆ. ನಿಮ್ಮ ಹೆಂಡರು ನಿಮಗೇ ಉಳಿತಾರೆ ಅಂತ. ಅಲ್ಲೋ, ನಾವೀಗ ವಿಚಾರ ಮಾಡಬೇಕು. ಇದೇ ನಮಗೆ ಉತ್ತರವಾಗುತ್ತದೆಯೇ? ಅಂದರೆ ಸಾಮಾನ್ಯರು ಬದುಕುವಾಗ ಅವರ ಮಿತಿಯಲ್ಲಿ ಒದಗುವಂತಹ ಪ್ರತಿ ಸಂಗತಿಯಲ್ಲೂ ಕೂಡ ಒಂದು ಸುರಕ್ಷೆಯನ್ನು ಬಯಸುತ್ತಾರೆ. ಅಂಥದಕ್ಕೆ ಅವ ಮನಸ್ಸು ಮಾಡಿದ್ದಾನೆ. ಅವನ ತಮ್ಮ ಹೆಂಡತಿಯನ್ನು ಬಿಟ್ಟು ಬಂದರೂ ಅವನೆದುರಿನಲ್ಲಿಯೂ ನಿನ್ನ ತಂಗಿ ಸುಂದರವಾಗಿ ಕಂಡಳಲ್ಲ, ಕುಣಿದಳಲ್ಲ, ಏನಾಯಿತು? ಮರ್ಯಾದೆ ಉಳಿಲಿಲ್ಲ. ಹಾಗಾಗಿ ಈ ಸಂಯಮಿಗಳನ್ನು ಕಾಡುವಾಗ ಬಹಳ ಎಚ್ಚರಿಕೆ ಬೇಕು. ಹೀಗಾಗುವುದಿಲ್ಲ. ಸುಖವನ್ನೇ ಮುಂದಿಟ್ಟು ಬದುಕುವುದಾಗಿದ್ದರೆ, ಒಬ್ಬನನ್ನು ಹೆದರಿಸಬಹುದಾಗಿದ್ದರೆ ಯೋಚನೆ ಮಾಡಬಹುದಿತ್ತು ನಾವು. ಅದಾಗುವುದಿಲ್ಲ. ಆದರೆ ನಿನಗೇನುಂಟು? ನಿನ್ನ ಆಲೋಚನೆ ಏನುಂಟು? ನಾನು ಹೋಗಿ ಸೀತೆಯನ್ನು ತರ್ತೇನೆ. ಈಗ ಅಷ್ಟು ಸುಲಭ ಇಲ್ಲ. ರಾಮನೆದುರಿನಲ್ಲಿ ಹೋಗಿ ನಿಂತು ಹೇಗಿರ್ತದೆ ಅಂತ ಕಂಡವನು ನಾನು. ವಿಶ್ವಾಮಿತ್ರರು ಯಜ್ಞವನ್ನು ಪ್ರಾರಂಭ ಮಾಡಿದ್ದರು. ನಮ್ಮ ಲೆಕ್ಕ ಉಂಟಲ್ಲ, ಕಲ್ಲೊಗಿಯುವುದು, ಎಂಜಲು ಉಗ್ಗುವುದು, ಹೋಗಿ ಹಾಳು ಮಾಡುವುದು ಅಂತೆಲ್ಲ. ನನ್ನ ತಾಯಿ ತಾಟಕಿ, ನಿನ್ನಜ್ಜಿ, ಅವೆಲ್ಲರೂ ಸೇರಿ ಹೋಗಿದ್ದೆವು. ಹುಡುಗ 16 ವರ್ಷಕ್ಕಿಂತ ಸಣ್ಣವನು ಹುಡುಗ, ತಮ್ಮನಲ್ಲ, ಅವನೊಬ್ಬನೇ ಬತ್ತಳಿಕೆಗೆ ಕೈ ಇಕ್ಕಿದನೋ, ಬಿಲ್ಲಿಗೆ ಹೂಡಿದನೋ. ನಾವಿಲ್ಲ. ಇಂತಹ ಸ್ಥಿತಿ ಅವನೀಗ ಎಷ್ಟು ಬೆಳೆದಿರಬಹುದು? ಆ ವಿಶ್ವಾಮಿತ್ರ ಇದ್ದಾನಲ್ಲ, ಎಲ್ಲ ವಿದ್ಯೆಗಳನ್ನು ಹೇಳಿಕೊಟ್ಟಿದ್ದಾನಂತೆ. ಆಲಸ್ಯವಿಲ್ಲ, ನಿದ್ರೆ ಇಲ್ಲ, ಹಸಿವೆ ಇಲ್ಲ, ಇಂತಹ ಅದೆಷ್ಟು ವಿದ್ಯೆಗಳನ್ನು ಕೊಟ್ಟಿದ್ದಾನಂತೆ. ನಿನಗೆ ಗೊತ್ತಿಲ್ಲ ರಾವಣ, ಇಲ್ಲಿರುವ ಈ ಋಷಿಗಳೆಲ್ಲ ತಪಸ್ಸು ಮಾಡ್ತಾರೆ ಅಂತ ಅಂದುಕೊಂಡಿದ್ದೀಯೋ? ಎಲ್ಲರೂ ಅಷ್ಟಷ್ಟು ಸಂಗ್ರಹಿಸಿದ್ದಾರೆ, ಸಿಕ್ಕರೆ ರಾಮನಿಗೇ ಕೊಡುವುದು ಅಂತ. ಹಾಗಾಗಿ ಎಚ್ಚರಿಕೆ ಬೇಕು. ನೀನು ತಪಸ್ಸಿನಿಂದಲೇ ದೊಡ್ಡವಾದವನು. ಆದದ್ದರಿಂದ ಈಗ ತಪಸ್ಸು ಮಾಡಿದವರನ್ನು ಎದುರು ಹಾಕಿಕೊಳ್ಳುವಾಗ 10 ಬಾರಿ ವಿಚಾರ ಮಾಡಬೇಕು. ಆಗುವುದಿಲ್ಲ ಇದು. ಇಷ್ಟಾಗಿ ನೀನು ಹೋಗಿ ಹಾಗೆ ಅದನ್ನು ಸೀತೆಯನ್ನು ಎತ್ತಿಕೊಂಡು ಬರ್ತೇನೆ ಅಂತ ಹೇಳಿದರೆ ಅಷ್ಟು ಸುಲಭವೋ?
ಮುಖ ಕಂಡ್ರೆ ಅಲ್ಲ, ಮುಸುಡು ಮುಸುಡು ಕಂಡರೆ ರಾಮ, ಮುಸುಡ ಕಂಡರೆ ರಾಮ, ಶರ ಖಂಡಿಸದೆ ಬಿಡುವುದೇ ರಾಮ, ಶರ ಖಂಡಿಸದೆ ಬಿಡುವುದೇ ನಿನ್ನ ನಕಟ ಖಂಡಿಸದೆ ಬಿಡುವುದೇ ಅಕಟ. ಮುಸುಕಿಕೊಂಡಿದೆ ಹೆಣ್ಣು ಮೋಗದ ವ್ಯಸನ ಬೀಗ, ಮುಸುಕಿಕೊಂಡಿದೆ ಹೆಣ್ಣು ಮೋಗದ ವ್ಯಸನ ಬೀಗ. ಅವನಿಗೆ ಕಾಡಿಗೆ ಬರುವಾಗಲೇ ಸಾಕಷ್ಟು ಸುದ್ದಿಗಳು ಬಂದಿದೆ. ಈ ಋಷಿಗಳೆಲ್ಲ ನಮ್ಮ ಕೃತ್ಯವನ್ನು ಅವನಿಗೆ ಹೇಳಿದ್ದಾರೆ. ಹಾಗಾಗಿ ಈ ಕ್ಷಣಕ್ಕೆ ಜನಸ್ಥಾನದಲ್ಲಿ ಒಬ್ಬರೂ ರಕ್ಕಸರಿಲ್ಲ, ನಮ್ಮ ಗುಹೆಗಳಲ್ಲಿ ಹುಡುಕಿದರೂ ಒಬ್ಬ ರಕ್ಕಸ ಸಿಗುವುದಿಲ್ಲ ಎನ್ನುವ ಸ್ಥಿತಿ ಇದೆಯಲ್ಲ. ಹಾಗಾಗಿ ವಿಚಾರ ಮಾಡಬೇಕು. ನಮ್ಮ ಮುಖ ಕಂಡರೆ ಅಲ್ಲ, ಈ 10 ತಲೆ 20 ತೋಳು ಇಂಥದನ್ನೆಲ್ಲ ಒಂದು ಮೂರ್ತಿಯಂತೆ ನಿಂತಿರುವಂತಹ ಕಡದಿಟ್ಟ ಮೂರ್ತಿಯಂತೆ ಸುಂದರವಾಗಿ ನಿಂತ ರಾಮ ಕಂಡರೆ ಮುಸುಡು ಅಂತ ಹೇಳದೆ ಬಿಟ್ಟಾನೋ. ಹಾಗಾಗಿ ಅವನ ನಿನಗೆ ಉಳಿಗಾಲವಿಲ್ಲ, ಅವನ ಬಾಣಗಳು ಅಂಥದ್ದು. ಆಲೋಚನೆ ಮಾಡು. ನೀನಲ್ಲವೋ ಕೇಳಿದ್ದು ವರವನ್ನು, ಯಾರಿಂದಲೂ ಸಾವು ಬರಬಾರದು, ಹಾಗಾಗುವುದಿಲ್ಲ, ಒಂದು ವಿಕಲ್ಪವನ್ನು ಇಡಬೇಕು ಅಂತ ಹೇಳಿದಾಗ ಮನುಷ್ಯರು ವಾನರರನ್ನು ಬಿಟ್ಟು ಮತ್ಯಾರಿಂದಲೂ ಬರಬಾರದು ಅಂತ ಕೇಳಿಕೊಂಡೆ. ಇವ ಮನುಷ್ಯ ಅಂತ ಅವನೇ ಅವನನ್ನು ಗೌರವಿಸಿಕೊಳ್ಳುತ್ತಾನೆ. ಇವರೆಲ್ಲ ಹೇಳುವುದು ಅವನ ದೇವರೇ ಅಂತ. ಆದರೆ ಮನುಷ್ಯ ರೂಪಿನಲ್ಲಿ ಬಂದಿದ್ದಾನಲ್ಲ, ದಶರಥನ ಮಗನಾಗಿದ್ದಾನೆ, ಅಪ್ಪನ ಮಾತನ್ನು ನಡೆಸುತ್ತೇನೆ ಅಂತ ಬಂದಿದ್ದಾನೆ. ಈ ಅಪ್ಪ ಮಗ ಇವೆಲ್ಲ ಮನುಷ್ಯ ಸಂಬಂಧಗಳು. ಹಾಗಾಗಿ ನಿನಗೆ ಜಯವಿಲ್ಲ. ಇದರಿಂದ ಪ್ರಾರಂಭ ಮಾಡಿದರೆ ಈಗ ಹೋದದ್ದು ಎಷ್ಟು ಲಂಕೆಯಲ್ಲ, ಲಂಕೆಯೆಂದೀಚೆಗಿರುವಂತಹ ನಮ್ಮದಲ್ಲದ್ದನ್ನು ನಮ್ಮದು ಅಂತ ನಾವು ತಿಳಿದುಕೊಂಡಂಥ ಭೂಮಿ ಭಾಗದಲ್ಲಿ ನಮಗೀಗ ಅವಕಾಶವಿಲ್ಲ. ಋಷಿಗಳಿಗೆ ನಿಶ್ಚಿಂತವಾದ ಅವಕಾಶವನ್ನು ಕಲ್ಪಿಸಿದ್ದಾನೆ, ಯಜ್ಞವನ್ನು ಮಾಡ್ತಾರೆ ಅಂತ. ನಾವು ಅವರ ಯಜ್ಞ ತಪ್ಪಿಸುವುದಕ್ಕೇನು ಬೇಕು ಅಂತ ಆಲೋಚನೆ ಮಾಡಿದರೆ ಸಾಕಲ್ಲವೋ. ನೋಡು, ಈಗ ಇರುವ ಋಷಿಗಳೆಲ್ಲ ಯಜ್ಞ ಮಾಡಲಿ, ಅವರ ಮುಂದಿನ ಪೀಳಿಗೆ ಯಜ್ಞ ಮಾಡದ ಹಾಗೆ ನೋಡಿಕೊಂಡರೆ ಸಾಕಲ್ಲವೋ. ಅದು ವಿಚಾರ ಮಾಡೋಣ. ರಾಮನನ್ನು ನೇರವಾಗಿ ಎದುರು ಹಾಕಿಕೊಳ್ಳುವುದು ಬೇಡ. ನಿನಗೆ ಈಗ ರಾಮ ಲಕ್ಷ್ಯದಲ್ಲಿಲ್ಲ, ಸೀತೆಯೇ ನಿನ್ನ ಲಕ್ಷ್ಯದಲ್ಲಿದ್ದಾಳೆ, ಅರ್ಥವಾಗುತ್ತದೆ ನಿನಗೆ. ಲಂಕೆಯಲ್ಲಿ ಎಣಿಸುವುದಕ್ಕೊಬ್ಬನನ್ನು ಇಡಬೇಕು, ಅಷ್ಟು ಜನ ಹೆಂಗಸರಿದ್ದಾರೆ ನಿನ್ನ ಕಡೆ. ಆದರೂ ನಿನ್ನ ಕಷ್ಟ, ಇನ್ನೆಲ್ಲಿಯೋ ಒಬ್ಬಳು ಚಂದದವಳಿದ್ದಾಳೆ ಅಂತ ಹೇಳಿದರೆ ಅವರೆಲ್ಲರಲ್ಲಿ ನಿನ್ನ ಮನಸ್ಸು ಮುರಿದು ಹೋಗುತ್ತದೆ, ಹೊಸದರಲ್ಲಿ ಹೋಗುತ್ತದೆ. ಈಗ ಹೊಸತನ ಎನ್ನುವುದು ವ್ಯಸನವಾಗಿ ಬಿಟ್ಟರೆ ಇದೇ ಕಷ್ಟವಾಗುತ್ತದೆ. ಒಬ್ಬ ರಾಮನಿಗೆ ಒಂದೇ ಹೆಂಡತಿಯಲ್ಲಿ ಪ್ರತಿನಿತ್ಯವೂ ಹೊಸತನ ಕಾಣಬಹುದಾದರೆ ನಿನಗೇನು ಕಷ್ಟ ಅಂತ ನಾನು ಕೇಳುವ ಹಾಗಿಲ್ಲ. ಯಾಕೆಂದರೆ ನಿನ್ನನ್ನು ನೀನು ಕಟ್ಟಿಕೊಂಡಿರುವುದೇ ಅದರ ಆಧಾರದಲ್ಲಿ. ಊರಿಗೆಲ್ಲ ಪ್ರಚಾರ ಅಲ್ಲೋ, 1000 ಹೆಂಗಸರನ್ನು ಆಳುವವನು ರಾವಣ ಅಂತ. ನಿನ್ನ ತಂಗಿಯೂ ಹಾಗೆ 1000 ಗಂಡಸರನ್ನು ಮಾತಾಡಿಸಿದಾಗ ಊರಿಗೆ ಬೇಡ ಅಂತ ಅರಣ್ಯಕ್ಕೆ ಕಳುಹಿಸಿದ್ದೆ. ಅರಸರ ಮರ್ಯಾದೆಯೇ ಬೇರೆ, ಮತ್ತೊಬ್ಬರ ಮರ್ಯಾದೆಯೇ ಬೇರೆ ಅಂತ ಆಗಿ ಹೋಯಿತು. ಇದೆಲ್ಲ ಆಗದ ಕೆಲಸ. ಸುಮ್ಮನೆ ಆ ಶ್ರೀಲಂಕೆಯಲ್ಲಿ ಆರಾಮವಾಗಿರು. ಒಮ್ಮೆ ರಾಮನನ್ನು ಎದುರು ಹಾಕಿಕೊಂಡೆ ಅಂತಾದರೆ ಇಲ್ಲಿಂದಲ್ಲ, ಮನಸ್ಸು ಮಾಡಿದರೆ ಇಲ್ಲಿಂದ ಬಿಟ್ಟ ಬಾಣ ಲಂಕೆಯವರೆಗೂ ಹೋಗಿಕೊಂಡು ಬಂದೀತು. ಅಂತಹದ್ದೊಂದು ಬಾಣದ ಬತ್ತಳಿಕೆ ಅವನಲ್ಲಿ ಉಂಟು. ಅವನು ಹಿಡಿದಂತಹ ಕೋದಂಡವನ್ನು ಅಗಸ್ತ್ಯರು ಕೊಟ್ಟಿದ್ದು ಅಂತಂದರೆ ಆಲೋಚನೆ ಮಾಡು. ಈ ಋಷಿಗಳೆಲ್ಲ ಏನು ಮಾಡಿದ್ದಾರೆ. ಹಾಗಾಗಿ 1-2 ದಿನದ್ದಲ್ಲ, ಈ ರಾಮ ಹುಟ್ಟಿದ ಮೇಲೆ ಬಂದ ಮಾತಲ್ಲ. ರಾವಣನಿಂದ ಕಷ್ಟ ಇದೆ ಅಂತ ಹೇಳುವ ಮಾತು ಎಷ್ಟೋ ಕೋಟಿ ವರ್ಷಗಳದ್ದು. ಹಾಗಾಗಿ ಈಗ ಸ್ವಲ್ಪ ಸುಮ್ಮನಿದ್ದರೆ ಒಳಿತು.
ಇದೆಲ್ಲ ಬೇಡ, ಆಗುವುದಿಲ್ಲ. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೇನೆ. ನೀನು ಕತ್ತಿ ಎತ್ತುವುದು ಯಾಕೆ? ನೀನು ಕೈ ಕೆಳಗಿಳಿಸು. ನಿನ್ನ ಚಂದ್ರಹಾಸವನ್ನು ನನ್ನ ಮೇಲೆ ಪ್ರಯೋಗಿಸುವುದಕ್ಕೆ ಮನಸ್ಸು ಮಾಡಿದೆಯಲ್ಲ, ಹೇಳಿದರೆ ಸಿಟ್ಟು ಬಂತಲ್ಲವೋ? ಬಾಕಿದ್ದಲ್ಲ, ನಿನಗೆ ಸ್ತ್ರೀ ವ್ಯಸನ ಎಂದಿದ್ದು ನಿನಗೆ ಕಷ್ಟವಾಯಿತು. ಇರುವ ವಿಷಯವನ್ನು ಹೇಳಬೇಕಾಗುತ್ತದೆ. ಯಾಕಂದರೆ ನಿನ್ನನ್ನು ಉಳಿಸಿಕೊಳ್ಳಬೇಕು ಅಂತ ನನಗನ್ನಿಸ್ತದೆ. ನಾವೇ ಅಷ್ಟು ದೊಡ್ಡವರಾಗಿದ್ದರೆ ನೀನು ಹುಟ್ಟುವವರೆಗೆ ಎಲ್ಲೆಲ್ಲಿಯೋ ಅಡಗಿ ಕಾಯಬೇಕಿತ್ತ. ನೀನು ಹುಟ್ಟಿದ ಮೇಲೆ ನಿನ್ನವರ ಬಲದ ಆಧಾರದಲ್ಲಿ ಇಡೀ ರಕ್ಕಸಕುಲ ಭರವಸೆಯನ್ನು ಕಂಡಿದೆ, ಸಮೃದ್ಧಿಯನ್ನು ಕಂಡಿದೆ, ಸುಖವನ್ನು ಕಂಡಿದೆ. ಆ ಕಾರಣದಿಂದ ನೀನಿರಬೇಕು. ನಿನಗಿಷ್ಟು ಸಾಲದೆ ಅಂತ ನಾನು ಪ್ರಶ್ನಿಸಿದರೆ ಅದಕ್ಕೆ ವ್ಯಸನ ಅಂತ ಹೇಳುವುದು. ಅಳಿಯನೆಂಬ ಸಲುಗೆಯಲ್ಲಿ ಹೇಳಿದೆ, ಅರಸನೆಂಬ ವಿನಯದಲ್ಲಿಯೂ ನಾನು ಮಾತಾಡುತ್ತೇನೆ. ಕೆಳಗಿಡು, ಆ ಕತ್ತಿಯನ್ನು ಕೆಳಗಿಡು. ಈಗಲೂ ಇನ್ನೊಮ್ಮೆ ಹೇಳ್ತೇನೆ, ಇದಲ್ಲ, ಇದು ಸಾಧ್ಯವಲ್ಲದ ಮಾತು ನಿನಗೆ. ಯಾಕೆ? ಕೆಲವರಲ್ಲಿ ಆ ಸಾಮರ್ಥ್ಯ ಇರುತ್ತದೆ, ಅದೇನು ಅಂತ ಸಂಪೂರ್ಣವಾಗಿ ತಿಳಿಯದೆ ನಮ್ಮ ನಿರೀಕ್ಷೆಯಲ್ಲಿ ಅವರನ್ನು ಅಳೆಯುವುದಕ್ಕೆ ಹೋಗಬಾರದು. ಏನಿರಬಹುದು? ಅವನೇನು ತಪಸ್ಸು ಮಾಡಿದನೋ ರಾಮ? ಇಲ್ಲವಲ್ಲ. ಯಜ್ಞ ಮಾಡಿದನೋ ರಾಮ? ಇಲ್ಲವಲ್ಲ. ಆದರೂ ಅವ ಕಾಲಿಟ್ಟರೆ ಕಲ್ಲಾದ ಹೆಂಗಸು ಮೇಲೆದ್ದು ಪತಿತ ಪಾವನ, ನಾನು ಶಾಪ ವಿಮೋಚನೆಯಾದೆ ಅಂತ ಹೇಳಿದಾಗ ಜಗತ್ತು ಅವನನ್ನು ಎಷ್ಟು ದೊಡ್ಡದಾಗಿ ಪರಿಗಣಿಸಿರಬಹುದು. ಆದದ್ದರಿಂದ ಅವನ ಕುರಿತಾಗಿ ಏನಾದರೂ ಒಂದು ಅಪಪ್ರಚಾರ ಮಾಡುವುದಕ್ಕೆ ಅವಕಾಶ ಸಿಗುವವರೆಗಾದರೂ ಕಾಯಬೇಡುವ ನೀನು. ಈಗಲೇ ಅದನ್ನು ಇಷ್ಟು ಆತುರದಲ್ಲಿ ಯಾವುದಕ್ಕೆ ಮಾಡ್ತಿ? ನಿನಗೆ ರಾಮ ಲಕ್ಷ್ಯದಲ್ಲಿಲ್ಲ, ಸೀತೆ ನನಗೆ ಗೊತ್ತುಂಟು. ಅಯ್ಯ, ನೀನು ಹೇಳುತ್ತಿರುವುದು ನಾನು ಹೋಗದಿದ್ದರೆ ಸೀತೆಯನ್ನು ಮರಳು ಮಾಡುವುದಕ್ಕಾಗಿ ನಾನು ಜಿಂಕೆಯ ರೂಪದಲ್ಲಿ ಕುಣಿಯದಿದ್ದರೆ ನನ್ನನ್ನೇ ಕೊಲ್ಲುತ್ತೇನೆ. ಇದು ಅತಿಯಾಯಿತು. ದಮ್ಮಯ್ಯ, ಕೈ ಮುಗಿತೇನೆ ಮಾರಾಯ. ಹೋಗುವೆ ದಮ್ಮಯ್ಯ ಹೋಗುವೆ, ನಿನ್ನ ಕೈಯಲ್ಲಿ ಪೆಟ್ಟು ತಿಂದು ಸಾವುದರಿಂದ, ನಿನ್ನ ಕೈಯಲ್ಲಿ ಪೆಟ್ಟು ತಿಂದು ಸಾವುದರಿಂದ ನರಕವೇ ಸಾಧ್ಯವಿತ್ತು. ಹೋಗುವೆ ದಮ್ಮಯ್ಯ ಹೋಗುವೆ. ದಮ್ಮಯ್ಯ, ನಿನಗೆ ಕೈ ಮುಗೀತೇನೆ. ರಕ್ಕಸರಾಜ ರಾವಣ ಎಂದ್ರ ನಾವು ಹಾಗಂದುಕೊಂಡಿದ್ದೆವು. ನಮ್ಮ ರಾವಣ ಹೇಗೆ ಉಳಿದವರಂತಲ್ಲ, ಉಳಿದ ರಕ್ಕಸರು ಹೇಗೆ ಹೋದರೋ ಸ್ವರ್ಗಲೋಕಕ್ಕೆ. ದೇವೇಂದ್ರನನ್ನು ಓಡಿಸಿದರು, ಸ್ವರ್ಗದ ಸಿಂಹಾಸನದ ಮೇಲೆ ಕುಳಿತುಕೊಂಡರು. ಅಲ್ಲಿರುವ ಅಪ್ಸರೆಯರೇ ನಮ್ಮ ಜನ ಅಂತಂದುಕೊಂಡರು. ಕೊನೆಗೊಂದು ದಿನ ಯಾರೋ ಬಂದು ಅವರನ್ನು ಮುಗಿಸಿದರು ಅಂತ. ಹಾಗಲ್ಲ, ನಮ್ಮ ರಾವಣ ಹೇಗೆ 14 ಲೋಕಗಳನ್ನು ಗೆದ್ದರೂ ಲಂಕೆಗೆ ಬಂದು ಇದೇ ನನ್ನ ಮನೆ ಅಂತ ಉಳಿದುಕೊಂಡ. ಇವನು ಹೊಸದನ್ನು ಮಾಡ್ತಾನೆ. ಹೇಗೆ ಮಕ್ಕಳನ್ನು ಪಡೆಯಬೇಕು? ಇಂದ್ರನನ್ನು ಜಯಿಸಬಲ್ಲ ಅಂದರೆ ಇಂದ್ರಾರಿಯನ್ನು ಪಡೀತಾನೆ ಅಂತ. ಹಾಗೆ ಒಂದು ಹೊಸದನ್ನು ಪ್ರಾರಂಭ ಮಾಡ್ತಾನೆ ಇವನು. ಅವರಲ್ಲಿರುವ ಶಕ್ತಿಯೇನೋ ಅದಕ್ಕೆ ಮೀರಿದ ಶಕ್ತಿಯನ್ನು ಗಳಿಸುತ್ತಾನೆ ಅಂತ ನಿರೀಕ್ಷೆ ಮಾಡಿದರೆ ನಿನಗೂ ರಾವಣೇಂದ್ರ ಅಂತ ಹೇಳಿದಾಗಲೇ ಸಮಾಧಾನ ಆಯ್ತಲ್ಲ. ಅಧಿಕಾರಕ್ಕೆ ಬಂದವರೆಲ್ಲ ಇಂದ್ರರೇ ಆಗುತ್ತಾರೆ ನೋಡು. ಏನು ಕಷ್ಟ ಇದು. ಅದಕ್ಕೆ ನಾನು ಹೇಳಿದ್ದು ಅಹಲ್ಯೋದ್ಧಾರಕನನ್ನು ಮುಟ್ಲಿಕ್ಕೆ ಹೋಗಬೇಡ ಅಂತ. ಆದರೆ ನೀನು ಕೇಳುವುದಿಲ್ಲ. ಆಯ್ತಪ್ಪ, ನೀನು ಹೇಳಿದ ಹಾಗೆಯೇ ಮಾಡೋಣ. ಆದರೆ ಹೇಗೆ ಸೀತೆಯನ್ನು ಅಪಹರಿಸಬೇಕು? ರಾವಣನಿದ್ದಾಗ ಅದಾಗುತ್ತದೆಯೇ? ರಾಮನಿದ್ದಾಗ ಅದು ಸಾಧ್ಯ ಇಲ್ಲ. ಹಾಗಿದ್ದರೆ ಸೀತೆಯನ್ನು ಒಂಟಿಯಾಗಿಸಬೇಕು. ಹೇಗೆ ಮಾಡುವುದು? ನಾನು ಬಂಗಾರದ ಜಿಂಕೆಯಾಗಿ ಅವಳೆದುರು ಕುಣಿಯಬೇಕು. ನಿನಗೆ ಹೆಣ್ಣುಗಳ ವಿಷಯದಲ್ಲಿ ಗೊತ್ತಿದ್ದದ್ದು ಅಷ್ಟೇ, ನನಗೂ ಹೆಚ್ಚು ಗೊತ್ತಿದೆ ಅಂತಲ್ಲ. ಆದರೂ ಸ್ವರ್ಣಲಂಕೆಗೆ ಕರೆದುಕೊಂಡು ಬಂದ ಮೇಲೆ
ಮೊದಲು ಒಪ್ಪದಿದ್ದ ಹೆಂಗಸರು ನಿನ್ನೊಡನೆ ಒಪ್ಪಿ ಬದುಕಿದರು ಎನ್ನುವುದನ್ನು ಕೇಳಿ ಬಲ್ಲೆ. ಆದರೆ ಇವಳೂ ಬಂಗಾರಕ್ಕೆ ಒಲಿಯುವಳೆ ನನಗೆ ಗೊತ್ತಿಲ್ಲ. ಆದರೆ ನೀನೀಗ ಆಜ್ಞೆ ಮಾಡಿದ್ದೀಯೆ, ನನ್ನಿಂದಾದ ಎಲ್ಲ ಪ್ರಯತ್ನವನ್ನು ಮಾಡ್ತೇನೆ. ನಮ್ಮ ಬತ್ತಳಿಕೆ ಬರಿದಾದಾಗಲಲ್ಲವೇ ಮಾಯೆಗೆ ನಾವು ಮನಸ್ಸು ಕೊಡುವುದು. ಉಳಿದೆಲ್ಲ ಉಪಾಯಗಳು ಅಂದರೆ ಚತುರ್ದಶ ಭುವನದಲ್ಲಣ ಸಾಹಸಗಳೆಲ್ಲ ಪ್ರಯೋಜನಕ್ಕೆ ಬಾರದಿದ್ದರೆ ಎನ್ನುವ ಕಾರಣದಿಂದಲೇ ಮಾಯೆಗೆ ನೀನು ಮನಸ್ಸು ಮಾಡಿದ್ದಿ. ನಾನು ಅವಳೆದುರು ಬಂಗಾರವಾಗುತ್ತೇನೆ. ಅಯ್ಯ, ನಿನ್ನ ಕೈಯಲ್ಲಿ ಇಲ್ಲಿ ಸಾಯುವುದಕ್ಕಿಂತ ರಾಮಬಾಣದಲ್ಲಿ ಸಾಯುವುದು ಒಳ್ಳೆಯದು. ಈಗ ಇವರು ಹೇಳಿದ್ರಲ್ಲೆಲ್ಲ ನನಗೂ ನಂಬಿಕೆ ಬರ್ತಾ ಇದೆ. ಅವ ಮುಟ್ಟಿದರೆ, ಅವನ ಬಾಣ ತಾಗಿದರೆ ಅವರಿಗೆ ಮುಕ್ತಿಯೇ ಸಿಗುತ್ತದೆ ಎನ್ನುವ ಮಾತನ್ನು ಕೇಳಿಬಲ್ಲೆ. ನನ್ನ ತಾಯಿಗೂ ಶಾಪ ವಿಮೋಚನೆಯಾಯಿತಂತೆ. ಹಾಗಾಗಿ ಇರಲಿ ಬಿಡು, ನೀನು ಹೇಳಿದಂತೆ ನಾನು ಬಂಗಾರದ ಜಿಂಕೆಯಾಗಿ ರಾಮಾಶ್ರಮದ ಎದುರು ಕುಣಿಯುವುದಕ್ಕೆ ಸಿದ್ಧಳಾಗುತ್ತೇನೆ. ಆದರೆ ಕೆಲಸ ಆಗಬೇಕಾದದ್ದು ನಂದಲ್ಲ, ನಿನ್ನದು. ನೀನು ಹೀಗೇ ಇದ್ದರೆ ಸಾಧ್ಯವಾದೀತೆ? ಆದಡೆಲವೋ ಕೇಳು ತೋರ್ಪಿರೈದು ತಲೆಗಳ ಬೈತಿಡುತ್ತ ಈ ವಿಕಾರವನ್ನು ಬಿಟ್ಟು ತೋರ್ಪಿರೈದು ತಲೆಗಳ ಬೈತಿಡುತ್ತ ಅಡಗಿಸಿ ರಾಕ್ಷಸ ಕಳೇವರವ ಕೈದುಗಳ ಬಿಸುಟಡಗಿಸಿ ರಾಕ್ಷಸ ಕಳೇವರವ ಒಯ್ದೆ ತಾಪಸ ವೇಷವನು ಬಳಿ ಕೈದು ಪರವನಿತ ವ್ಯಸನಗಳಿಗಾದ ಪರಿಯನು ಹೊರುವ ಪಾಪಕ್ಕೆ ಹೊರಗು ತಾನೆಂದು ರಾವಣ, ಹೇಗೆ ಈ ರೂಪಿನಲ್ಲಿ ಹೋಗಿ ನೀನು ಸೀತೆ ಎದುರು ನಿಂತರೂ ಸೀತೆ ಒಪ್ಪಿಯಾಳ? ಅವರಿಗೊಂದು ಮಾನ ಇರುವುದು, ಲೋಕದ ಮಾನ. ಈ ಭೂಮಿಯ ಮಾನದಲ್ಲಿ ಅಳೀತಾರೆ. ಒಬ್ಬನಿಗೆ 10 ತಲೆ 20 ತೋಳು ಅಂತಂದರೆ ಅದನ್ನು ಆಕಾರ ಅಂತ ಒಪ್ಪುವುದಿಲ್ಲ, ವಿಕಾರ ಅಂತಲೇ ತಿಳಿಯುತ್ತಾರೆ. ಅಷ್ಟಲ್ಲದೆ ರಕ್ಕಸನೊಬ್ಬನ ಮುಖವನ್ನು ನೋಡಿದರೆ ಇವನು ರಕ್ಕಸ ಅಂತ ಗುರುತಿಸಲಾರದಷ್ಟು ಮುಗ್ಧರೋ ಅವರು. ಈ ಕಾಡಿನಲ್ಲಿಯೇ ಬೆಳೆದವರು, ಎಷ್ಟು ಸುದ್ದಿಗಳನ್ನು ಕೇಳಿರಬೇಡ. ಆದದ್ದರಿಂದ ಹೀಗಲ್ಲ. ಅವಳು ಗೌರವಿಸಬಹುದಾದ ರೂಪ ಯಾವುದು? ಅದು ಕಾಷಾಯ ವಸ್ತ್ರ. ಸನ್ಯಾಸಿಗಳಿಗೆ, ಋಷಿಗಳಿಗೆ ಗೌರವ ಉಂಟಿಲ್ಲಿ. ಇದನ್ನು ಬಳಸಿಕೊಳ್ಳಬೇಕು. ನಾಳೆ ಜನ ಹೇಳಿಯಾರು, ಸನ್ಯಾಸಿ ವೇಷದ ಮರ್ಯಾದೆಯನ್ನು ರಾವಣ ಕಳೆದ ಅಂತ. ನಾವು ಯಾವ ವೇಷಕ್ಕೆ ಮರ್ಯಾದೆ ಇಟ್ಟಿದ್ದೇವೆ ಹೇಳು? ಆದದ್ದರಿಂದ ನಮಗೆ ಬದುಕುವುದು ಮುಖ್ಯ. ಆದದ್ದರಿಂದ ಹೀಗೆಯೇ ಮಾಡತಕ್ಕದ್ದು. ಅದಲ್ಲದೆ ಲಂಕೆಯ ಸಿರಿವಂತ ನಾನು, ನಿನಗೆ ಹಸಿವೆ ಆಗಿದೆ, ಹೌದು? ಭಿಕ್ಷಾಪಾತ್ರೆಯನ್ನು ಹಿಡಿದು ಭಿಕ್ಷಾಂದೇಹಿ ಅಂತ ಕೇಳಬೇಕು. ಯಾವ ಹೆಣ್ಣು ಹೆಣ್ಣಾಗಿ ಬಂಗಾರವನ್ನು ಕಂಡು ಮರಳಾಗುತ್ತಾಳೋ ಅಷ್ಟು ಸಾಲದು ರಾವಣ. ನಾನು ಹೇಳುವ ಮಾತನ್ನು ಕೇಳು. ಹೆಣ್ಣನ್ನು ಹೆಣ್ಣಾಗಿ ಅಲ್ಲದೆ ಬೇರೊಂದು ರೂಪದಲ್ಲಿ ಕಂಡು ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ಆದರೆ ಹೆಣ್ಣು ನಿಜಕ್ಕೂ ಸೋಲುವುದು ಎಲ್ಲಿ ಗೊತ್ತೋ? ಅವಳ ತಾಯಿತನವನ್ನು ನೀನು ಕಡಕಿದಾಗ. ಆದದ್ದರಿಂದ ಅಮ್ಮ, ತಾಯಿ, ನನಗೆ ಹಸಿವೆಯಾಗಿದೆ ಅಂತ ಅವಳೆದುರು ಕೈಯೊಡ್ಡಿ ನಿಂತರೆ ಯಾವ ಹೆಣ್ಣು ಒಂದು ಕ್ಷಣಕ್ಕೆ ನೀನ್ಯಾರು ಎನ್ನುವುದನ್ನು ನೋಡುವುದಿಲ್ಲ. ನಿನ್ನ ಹಸಿವೆಯೊಂದೇ ಅರ್ಥವಾಗುತ್ತದೆ. ಆದದ್ದರಿಂದ ಅವಳ ತಾಯಿತನವನ್ನು ನೀನು ಬಳಸಿಕೊಳ್ಳಬೇಕು. ಶ್ರೀಮಂತನಿದ್ದೀಯೇ ಎಂದು ಬೇಡುವುದಕ್ಕೆ, ಭಿಕ್ಷೆ ಬೇಡುವುದಕ್ಕೆ ಬಂಗಾರದ ಬಟ್ಟಲನ್ನು ಹಿಡಿದುಕೊಂಡು ಹೋಗಬಾರದು. ಬೇಡುವವರಿಗೆ ಯಾವುದು ಭೂಷಣವೋ ಹಾಗೆಯೇ ನಿಲ್ಲಬೇಕು. ಭಾಷೆಯಲ್ಲೂ ಅಧಟು ಅಲ್ಲ.
ಇವ 3 ದಿನದಿಂದ ಊಟ ಮಾಡಿಲ್ಲ ಎನ್ನುವ ಸ್ವರದಲ್ಲಿ ಕೇಳಬೇಕು. ಮೋಸ ನಿಜ ಹೇಳಲು ಕಣ್ಣಿಗೆ ಕಾಣುವುದರಿಂದ ಮಾಯೆ ಪೂರ್ಣವಾಗುವುದಿಲ್ಲ. ನಿಜಕ್ಕೂ ಮಾಯೆ ಪೂರ್ಣವಾಗುವುದು ಕಿವಿಯಿಂದ. ಕೇಳಿದ್ದಕ್ಕೆ ಎಷ್ಟು ಕಲ್ಪನೆಗಳು, ಎಷ್ಟು ವಿಸ್ತಾರ. ಆದದ್ದರಿಂದ ಕಣ್ಣಿನ ಮಾಯೆಯಿಂದ ಮುಗಿಯುವುದಿಲ್ಲ, ಕಿವಿಯ ಮಾಯೆಗೆ ಮೈಗೊಡಬೇಕು. ನಾನೂ ಅದನ್ನು ಅನುಸರಿಸುತ್ತೇನೆ, ನೀನೂ ಅದನ್ನು ಅನುಸರಿಸು. ಈ ವಿಷಯದಲ್ಲಿ ನೀನು ದೊಡ್ಡವನು ಅಂತ ತಿಳಿಬೇಡ. ನನಗಿರುವ ಅನುಭವ ನಿನಗಿಲ್ಲ. ಮಾಯೆಯಲ್ಲಿ ಮೋಸ ಮಾಡುವುದು ಹೇಗೆ, ಯಾರಿಗೆ ಏನು ಮಾಡಬೇಕು ಎನ್ನುವ ವಿಷಯದಲ್ಲಿ ನನ್ನ ಅಧ್ಯಯನ ದೊಡ್ಡದು. ಇದನ್ನು ಚಾಚೂ ತಪ್ಪದೆ ಅನುಸರಿಸಬೇಕು ನೀನು. ಏನು ಮಾಡೋಣ, ನಿನ್ನ ಕೈಯಲ್ಲಿ ಸಾಯುವುದಕ್ಕಿಂತ ರಾಮನ ಕೈಯಲ್ಲಿ ಸಾಯುವುದು ಒಳ್ಳಿತು ಅಂತ ನಾನು ಮುಂದೆ ಹೋಗುತ್ತೇನೆ. ಆದರೆ ಈಗಲೂ ಹೇಳುತ್ತೇನೆ, ಈ ರಾಮನನ್ನು ಕೆಣಕುವುದು, ಈ ಸೀತೆಯನ್ನು ಅಪಹರಿಸುವುದು, ಇದರ ಪಾಪಕ್ಕೆ ನಾನು ಹೊಣೆಗಾರನಲ್ಲ. ನೀನು ಹೇಳುವುದಂತೆ ಕೇಳುವುದು ಅನಿವಾರ್ಯ. ನನಗೆ ಗೊತ್ತಿದೆ ನನ್ನ ಬದುಕು ಮುಗಿಯುತ್ತದೆ ಅಂತ. ರಾಮ ಬಾಣದ ರುಚಿಯನ್ನು ಒಮ್ಮೆ ನೋಡಿದ ನನಗೆ ಗೊತ್ತಿದೆ, ಇನ್ನೊಮ್ಮೆ ನಾನು ಬದುಕಲಾರೆ ಅಂತ. ಆದರೆ ನೀನೆಷ್ಟು ದಿನ ಬದುಕುತ್ತೀಯೋ ನನಗೆ ತಿಳಿಯುತ್ತಾ ಇಲ್ಲ. ಇಡೀ ರಕ್ಕಸ ಕುಲಕ್ಕೆ ಕಂಟಕವನ್ನು ತಂದಿಟ್ಟೆಯ ರಾವಣ, ನಿನಗೆ ತಾಳ್ಮೆ ಇಲ್ಲ. ಎಷ್ಟು ಹೆಂಗಸರನ್ನು ಮುಟ್ಟಿದರೂ ನಿನ್ನ ಆಯುಷ್ಯ ಗಟ್ಟಿಯಾಗಿದೆ ಅಂತಲೇ ಅಂದುಕೊಂಡಿದ್ದೆಯಲ್ಲ. ಆ ಧೈರ್ಯದಿಂದ ಸೀತೆಗೆ ಕೈ ಇಕ್ಕುವುದಕ್ಕೆ ಮನಸ್ಸು ಮಾಡಿದೆಯಲ್ಲ. ಶಿವಧನಸ್ಸಿನ ಕೆಳಗೆ ಬಿದ್ದವನೇ, ಈಗಲೂ ಇನ್ನೊಮ್ಮೆ ಕತ್ತಿ ಎತ್ತಬೇಡ, ಹೋಗುತ್ತೇನೆ ನಾನು. ಹಾಗಾಗಿ ಅಗೋ ಓಡಿ ಬಂದೆ, ರಾವಣನಿಂದ ತಪ್ಪಿಸಿಕೊಂಡೆನಲ್ಲ. ಓಹೋ, ಸೀತೆ ಈಗಷ್ಟೇ ಹೂ ಕೊಯ್ಯುವುದಕ್ಕೆ ಬಂದಿದ್ದಾಳೆ. ಅವಳೆದುರಿನಲ್ಲಿ ಕುಣಿಯಬೇಕು, ನರ್ತಿಸಬೇಕು. ಅವಳು ನನ್ನನ್ನೇ ನೋಡುವಂತಿರಬೇಕು. ಬಂಗಾರದ ಮೈಯಾದರೆ ಸಾಕೆ. ಹೆಣ್ಣು ಆಕರ್ಷಣೆಗೆ ಒಳಗಾಗುವಾಗ ಅವೆಲ್ಲವೂ ಬೇಕು, ಹೊಳಪು ಬೇಕು. ಅವಳನ್ನು ಕಂಡು ಕುಣಿಯುವಂತೆ ನಾನು ಮಾಡಬೇಕು. ನನ್ನನ್ನು ಬಿಟ್ಟು ಬೇರೆಡೆಗೆ ಕಣ್ಣು ಇನ್ನೊಂದು ಕಡೆ ಕೀಲಿಸಿದ ಹಾಗೆ ಅವಳು ನನ್ನನ್ನು ನೋಡಬೇಕು. ಅವಳು ಗಂಡನೊಡನೆ ಮಾತಾಡಬೇಕು, ನನ್ನನ್ನೇ ನೋಡಬೇಕು. ಹಾಗೆ ಕುಣಿಯುವುದಕ್ಕೆ ಪ್ರಾರಂಭ ಮಾಡುತ್ತೇನೆ. ಎಲ್ಲ ಮಾಡಿದೆ, ಅವಳೇನು ಹೇಳ್ತಾ ಇದ್ದಾಳಲ್ಲ ಗಂಡನಿಗೆ, ಏನದು? ಜಗದೆ ಕವೀರನ ಕೈಯ ಮುಗಿದು ಬೇಡುವೆ ತಮ್ಮಯ್ಯ, ಜಗದೆ ಕವೀರನ ಕೈಯ ಮುಗಿದು ಬೇಡುವೆ ತಮ್ಮಯ್ಯ, ಕೈಯ ಮುಗಿದು ಬೇಡುವೆ ತಮ್ಮಯ್ಯ. ಹಗಲು ರಾತ್ರಿ ಕುಣಿಸಿಕೊಂಡು ಸೊಗದೊಳಿರುವೆನೋ. ನಾ ಹಗಲು ರಾತ್ರಿ ಕುಣಿಸಿಕೊಂಡು ಸೊಗದೊಳಿರುವೆನೋ, ಹಗಲು ರಾತ್ರಿ ಕುಣಿಸಿಕೊಂಡು ಸೊಗದೊಳಿರುವೆನೋ. ನಿನಗೆ ನಾ ಬೇಕೆಂಬ ಬಗೆಯಲ್ಲಿ ಸ್ನೇಹವಿದ್ದರೆ, ಸುಗುಣ ನಿನಗೆ ನಾ ಬೇಕೆಂಬ ಬಗೆಯಲ್ಲಿ ಸ್ನೇಹವಿದ್ದರೆ, ಅಗಲಿ ಓಡಿ ಹೋಗದ ಮುನಾಗ. ಸುಗುಣ ನಿನಗೆ ನಾ ಬೇಕೆಂಬ ಬಗೆಯಲ್ಲಿ ಸ್ನೇಹವಿದ್ದರೆ, ಅಗಲಿ ಓಡಿ ಹೋಗದ ಮುನ್ನ ಮೃಗವ ಹಿಡಿದು ಮನವಿದ್ದರೆ, ಅಗಲಿ ಓಡಿ ಹೋಗದ ಮುನ್ನ ಮಿಗವ ಹಿಡಿದು
ನೋಡಿದೆಯ 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 ರಾಮ ನೋಡಿದೆಯ ಸಣ್ಣ ಸಣ್ಣ ಕಾಲ ಬೆರಳು ಸಾಲಿನುಗುರು ಭಾವಂಗಳ ತನ್ನಂಗ ದಿನ್ನಂಗ ದಿಕ್ಕಿಟ ತೋಯಂತು ಕುಣಿವ ಮಿಗವ ನೋಡಿದೆಯ 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 ರಾಮ ನೋಡಿದೆಯ ರಾಮ ನೋಡಿದೆಯ ರಾಮ ನೋಡಿದೆಯ ಅಂತೂ ನನ್ನ ಪ್ರಯತ್ನ ಸಾರ್ಥಕವಾಯಿತು. ಹೌದಲ್ಲ, ಹತ್ತಿರ ಹೋದೆ, ದೂರ ಬಂದೆ. ರಾಮನತ್ತ ಸುಳಿಯುವ ಧೈರ್ಯವೂ ನನ್ನದಲ್ಲ. ಅವ ನೋಡಿದರೆ ನಾನು ಸುಟ್ಟು ಬೀಳುತ್ತೇನೆ ಎನ್ನುವ ಹೆದರಿಕೆ ನನಗೆ. ನಿಜಕ್ಕೂ ಮರಗಳನ್ನೆಲ್ಲ ನೋಡಿ ಕುಣಿದಾಡಿ, ಆದರೆ ಈ ಮಾತಿನಲ್ಲಿ ತೊಡಲಿಸಿದರೆ ಅದು ರಾಮ ಅಂತಾಗುತ್ತದಲ್ಲ ಎಂಬ ಹೆದರಿಕೆ ನನಗೆ. ಆದರೂ ಈ ಹೆಣ್ಣು ಬಲಿದಳು. ನನ್ನ ಮೈಬಣ್ಣವನ್ನು ಕಂಡು ಮರುಳಾದಳು. ನಾನು ಬೇಕೇ ಬೇಕೆಂದು ಹಠ ಹೊತ್ತಿದ್ದಾಳೆ. ನಾನು ರಾವಣನಲ್ಲಿ ದಮ್ಮಯ್ಯ ನನ್ನನ್ನು ಕೊಲ್ಲಬೇಡ ಅಂತ ಹೇಳಿದರೆ ಇವನನ್ನು ಬದುಕಿಸಿಕೊಡು ಅಂತ ಕೇಳ್ತಾ ಇದ್ದಾಳೆ ದಮ್ಮಯ್ಯ ಅಂತ ರಾಮನಲ್ಲಿ. ಹೌದಲ್ಲ, ಗೆದ್ದೆ ನಾನು. ಆದರೆ ಇದು ಸಾಧ್ಯವೇ? ಹೇಗೆ ಹೇಳ್ತಾ ಇದ್ದಾಳೆ, ನಿನಗೆ ನಾ ಬೇಕೆಂಬ ಆಸೆ ಇದ್ದಲ್ಲಿ ಓಡಿ ಹೋಗದ ಮುನ್ನ ಹಿಡಿದು ತಾ ಮೋಹನ್ನ ಅಂತ. ನಾನು ರನ್ನ, ಅವ ಮೋಹನ್ನ. ಈಗ ಹಿಡಿದು ತರ್ತಾನೆಯೇ ರಾಮ? ಅಷ್ಟು ಸುಲಭದಲ್ಲಿ ಒಪ್ಪಿಯಾನೆ? ಇವಳಿಗಿಂತ ಮೊದಲಿನಿಂದ ರಕ್ಕಸರ ಮಾಯೆಯನ್ನು ಬಲ್ಲವನು. ಅವನು ಒಪ್ಪುತ್ತಾನೆಯೇ? ಹೆಂಡತಿ ಹಠ ಮಾಡಬಹುದು, ಆದರೆ ರಾಮನ ವಿವೇಕದಲ್ಲಿ ಸೀತೆಯ ಮೋಹಕ್ಕಿಂತ ಹೆಚ್ಚು ವಿಶ್ವಾಸ ನನಗೇ ಉಂಟು. ಆದದ್ದರಿಂದ ಅವ ಒಪ್ಪುತ್ತಾನೆಯೇ? ಅವನು ಏನು ಹೇಳ್ತಾನೆ ಕೇಳಬೇಕಲ್ಲ. ಒಂದು ಕ್ಷಣಕ್ಕೆ ಮೃಗ ಕಾಣದಂತಾಗಿ ನನ್ನ ಕಿವಿಯನ್ನು ಆ ಕಡೆಗೆ ಇಡುತ್ತೇನೆ. ರಾಮ ಏನು ಹೇಳಿದ? ಅರಸೀನಿ ಸುಮ್ಮಗೆ ಭ್ರಮೆಗೊಳ್ಳಬೇಡವೇ, ಅರಸೀನಿ ಸುಮ್ಮಗೆ ಭ್ರಮೆಗೊಳ್ಳಬೇಡವೇ, ಭ್ರಮೆಗೊಳ್ಳಬೇಡವೇ. ಸರಸದ ಮಿಗವಲ್ಲಿದು ನೀ ಭ್ರಮೆಗೊಳ್ಳಬೇಡವೇ, ಸರಸದ ಮಿಗವಲ್ಲಿದು ಮರುಳು ಮಾಡಲು ಬಂದ ತುರುಳರ ಕಪಟ, ತುರುಳರ ಕಪಟ ಕಾಣೆ. ಅರಸೀನಿ ಸುಮ್ಮಗೆ ಭ್ರಮೆಗೊಳ್ಳಬೇಡವೇ, ನನ್ನ ನಿರೀಕ್ಷೆ ನಿಜವಾಯಿತು. ರಾಮ ಹೇಳಿದ. ರಾಮನಿಗೆ ಗೊತ್ತಾಯಿತು, ಅರಸೆ ನೀ ಸುಮ್ಮನೆ ಭ್ರಮೆಗೊಳ್ಳಬೇಡವೇ, ಸರಸದ ಮೃಗ ಅಲ್ಲಿದು. ನಾನು ಕುಣಿಯುವ ಸರಸವನ್ನು ಕಂಡರೂ ಅವನಿಗಿರುವ ದುರುಳರ ಕಪಟ ಇದು ಅಂತ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಈಗಲೇ ಕಷ್ಟವಾಗುವುದು. ಈಗ ಸೀತೆಯೂ ದಕ್ಕಲಿಲ್ಲ, ಮಾರೀಚನೂ ಉಳಿಯಲಿಲ್ಲ ಅಂತಾಗಿಬಿಟ್ರೆ ಏನು ಕತೆ? ಅಲ್ಲಿಂದಲೇ ಒಂದು ಬಾಣ ಬಿಟ್ಟರೆ ನಾನು ಉಳಿಯುವುದಿಲ್ಲ. ಸೀತೆಯ ಮೋಹ ಎಷ್ಟು ದೊಡ್ಡದು ಎನ್ನುವುದು ಬೇಕೀಗ. ನಾನು ಜೀವಂತವಾಗಿ ಅವಳಿಗೆ ಬೇಕು ಅಂತ ಆದರೆ ಮಾತ್ರವೇ ಒಂದಿಷ್ಟು ಕಾಲವಾದರೂ ನನ್ನ ಆಯುಷ್ಯ ಬೆಳೆಯುತ್ತದೆ. ಏನು ಮಾಡೋಣ? ಏನು ನಡೆದಿರಬಹುದು? ಗಂಡ ಹೆಂಡತಿಯರ ಮಧ್ಯೆ ಈವರೆಗೆ ನಡೆಯದಂತಹ ವಿರಸದ ಒಂದು ಮಾತಾದರೂ ಬಂತೆ? ಇಲ್ಲ. ಹೆಂಡತಿಗೆ ವಿವೇಕವಿಲ್ಲದಿದ್ದರೂ ಕೂಡ ಗಂಡನ ವಿವಶತೆಯು ದೊಡ್ಡದೇ ಹೆಂಡತಿಯ ವಿಷಯದಲ್ಲಿ. ಹೊರಟನಲ್ಲ ಇವ.
ಹಾಗಿದ್ದರೆ ತರ್ತೇನೆ ಅಂತ. ಅದು ಹೇಗೆ? ಸಿಗದಿದ್ದರೆ, ಕೊಲ್ಲಬೇಕಾಗಿ ಬಂದರೆ, ಕೊಂದರೆ ಚರ್ಮವನ್ನು ಹೊದೀತೇನೆ ಅಂತ ಹೇಳ್ತಾಳೆ ಈ ಹೆಣ್ಣು ಮಗಳು. ನನಗೀಗಲೇ ಸತ್ತ ಅನುಭವ ಆಗ್ತಾ ಇದೆ. ಆದರೂ ಅವನ ಹಾದಿ ತಪ್ಪಿಸಬೇಕಲ್ಲ ರಾಮನದ್ದು. ಹೇಗೆ ಮಾಡುವುದು? ಅವಳ ಕಣ್ಣನ್ನು ವಂಚಿಸುವಲ್ಲಿ ನಾನು ಯಶಸ್ವಿಯಾದೆ. ಆದರಿಷ್ಟು ಸಾಲದು. ರಾವಣನಿಗೆ ಹೇಳಿದೆನಲ್ಲ, ಮಾಯೆ ಕಣ್ಣಿಗೆ ಮುಗಿಯುವುದಿಲ್ಲ, ಕಿವಿಯನ್ನಾವರಿಸಬೇಕು ಅಂತ. ಹಾಗಿದ್ರೆ ಹೇಗೆ ಅದು? ರಾಮ ಬರಲಿ, ಬಿಲ್ಲನ್ನು ಹಿಡಿದು ನನ್ನತ್ತ ಬರ್ತಾ ಇದ್ದಾನೆಯೇ, ಅವನ ಹಾದಿ ತಪ್ಪಿಸಬೇಕು. ಒಂದಿಷ್ಟು ದೂರ ಓಡಬೇಕು, ಒಂದಿಷ್ಟು ಸಮಯವನ್ನು ತೆಗೆದುಕೊಳ್ಳಬೇಕು. ಹಾಗಾಗಿ ಮುಂದೆ ಮುಂದೆ ಹೋಗ್ತಾ ಬಂದನೋ ರಾಮ ಬಂದನೋ. ರಾಮನು ಶರವಿಡಿದ, ರಾಮದಿ ಬರಲ ಮಾರೀಚನು ಯೋಚಿಸಿದ. ರಾಮನು ಶರವಿಡಿದ, ರಾಮದಿ ಬರಲ ಮಾರೀಚನು ಯೋಚಿಸಿದ. ಮಾರೀಚನು ಯೋಚಿಸಿದ. ಮಾನವರ ಧಾರಿಯ ರಘುಕುಲ ಸೋಮನ ಹಾದಿಯ ತಪ್ಪಿಸಿದ. ರಾಮ ಬರ್ತಾ ಇದ್ದಾನೆ. ಮುಂದೆ ಬಂದ ಹಾಗೆ, ಹಿಂದೆ ಹೋದ ಹಾಗೆ, ಆ ಜೀಡಿನ ಪಕ್ಕದಲ್ಲಿ, ಈ ಹುತ್ತದ ಮರೆಯಲ್ಲಿ, ಆ ಮರದ ಪಕ್ಕದಲ್ಲಿ ಕುಣಿದು ಕುಣಿದು ಅಡ್ಡ ದಿಡ್ಡ ಬಂದು ಹೇಗಾದರೂ ಮಾಡಿ ಅವನಿಗೂ ಕೂಡ ಈ ಚಂದದ್ದೊಂದು ಉಳಿದರೆ ಸಾಕು ಅಂತ ಅನ್ನಿಸುವ ರೀತಿಯಲ್ಲಿ ಮುಂದೆ ಮುಂದೆ ಬರ್ತಾ ಇದ್ದೇನೆ. ಮಾನವ ಅಸ್ತ್ರವನ್ನು ಪ್ರಯೋಗಿಸಿ ಮತ್ತೆ ದೂರ ಚೆಲ್ಲಬಾರದಲ್ಲ ಅವನು. ಅದಿಲ್ಲ. ಹೇಳಿದ್ದಾನಲ್ಲ ಹೆಂಡತಿಗೆ. ಅವಳು ಹೇಳಿದ್ದಾಳೆ, ನನಗೆ ನೀನು ಬೇಕು ಅಂತಾದರೆ ನನಗಿದು ಬೇಕು ಅಂತ ಹೇಳಿದ್ದಾಳೆ. ಹಾಗಾಗಿ ಇಷ್ಟಾದರೂ ಸೀತೆಗೆ ಬೇಕಾದವನು ಅಂತ ಒಂದು ಕ್ಷಣ ಅನ್ನಿಸಿಕೊಂಡೆ. ರಾವಣನಿಗೆ ಅಂಥದ್ದೊಂದು ಅವಕಾಶ ಬಂದೀತೋ? ಸೀತೆಗೆ ಬೇಕಾದವನು ಅಂತ ಅನ್ನಿಸಿಕೊಳ್ಳುವ ಅವಕಾಶ ಒಂದು ಕ್ಷಣಕ್ಕೂ ರಾವಣನಿಗೆ ಬಂದೀತು ಎನ್ನುವ ಭರವಸೆ ನನಗಿಲ್ಲ. ಆದರೆ ನಾನೀಗ ರಾಮನಿಗೆ ಬೇಕು. ರಾಮನಿಗೆ ಬೇಕಾದರೆ ರಾಮನ ಹಾದಿ ತಪ್ಪಿಸಬೇಕು. ಸಾಕಷ್ಟು ದೂರ ಬಂದೆನೋ ಅಂತ. ಈಗ ಹೇಗಾಗಿರಬಹುದು? ರಾವಣ ಹೋಗಿರಬಹುದೇ? ನಾನು ಹೇಳಿದಂತೆ ವೇಷವನ್ನು ಇಲ್ಲ. ಇಷ್ಟಾದರೆ ಸಾಲದು, ಲಕ್ಷ್ಮಣನನ್ನು ಹಾದಿ ತಪ್ಪಿಸಬೇಕಲ್ಲ. ಈಗ ನನ್ನ ಲಕ್ಷ್ಯವೂ ಸೀತೆಯತ್ತ. ಬರಲಿ ನೋಡೋಣ. ರಾಮ ಬಾಣ ಬಂದರಲ್ಲವೇ ವಿಚಾರ ಮಾಡುವುದು. ಓಡ್ತಾ ಇದ್ದೇನೆ ನೋಡೋಣ. ದನಿದು ಶರವೋ ಬಿಡಲು ಓ ಲಕ್ಷ್ಮಣ ಎಂದು ಧ್ವನಿಗೈದು ಮಾರೀಚ ಪ್ರಾಣವೋ ಬಿಡಲಾಗಿ. ಹಾ ಲಕ್ಷ್ಮಣ, ಹಾ ಸೀತಾ. ಮಾರೀಚ ಪ್ರಾಣವೋ ಬಿಡಲಾಗಿ ವನಿತ ಜಾನಕಿಗೆ ರಾಮನೇ ನಿಜವೆಂದು ಮಾನಿನಿಯು ಭಾವಿಸಿದಳು. ಜ್ಯೋತಿ ಬೆಳಗೀರೆ ನಿರ್ಮಲ ಪರಂಜ್ಯೋತಿ ಬೆಳಗೀರೆ, ಜ್ಯೋತಿ ಬೆಳಗೀರೆ ನಿರ್ಮಲ ಪರಂಜ್ಯೋತಿ ಬೆಳಗೀರೆ. ಶ್ರೀಕರ ಮೂರ್ತಿಗೆ ಕಲ್ಯಾಣ ಕೀರ್ತಿಗೆ ಕಾಗುತ್ತಗೆ ಕೌಸಲ್ಯನಿಗೆ ಜ್ಯೋತಿ ಬೆಳಗೀರೆ. ಸಾಕೇತ ಧಾಮಗೆ ಜಾನಕಿ ಪ್ರೇಮಗೆ ಲೋಕ ಪಾವನಗೆ ಸಮುದ್ರ ಭಂಗಗೆ ಚಿನ್ಮಯ ರೂಪಗೆ ರವಿ ಕುಲ ದೀಪಗೆ ದಿನಕರ ತೇಜಗೆ ಮಹಾರಾಜಗೆ ವನರುಘ ನೇತ್ರಗೆ ಪರಮ ಪವಿತ್ರಗೆ ಮನುಮತ ಪಿತಗೆ ರಾಕ್ಷಸ ಕುಲಹತಗೆ ಜ್ಯೋತಿ ಬೆಳಗಿ ನಿರ್ಮಲ ಪರಂಜ್ಯೋತಿ ಬೆಳಗೀರೆ, ನಿರ್ಮಲ ಪರಂಜ್ಯೋತಿ ಬೆಳಗೀರೆ, ನಿರ್ಮಲ ಪರಂಜ್ಯೋತಿ ಬೆಳಗೀರೆ.